ನಮಸ್ಕಾರ ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಸುಸ್ವಾಗತ. ಇವತ್ತಿನ ಜೇಡರ ಬೆಲೆಗೆ ಬಂದಿರುವವರು ವಿಶ್ವಕರ್ಮ ಸಮುದಾಯದ ಮುಖಂಡರು ಮತ್ತು ಈಗ ಬಿಜೆಪಿ ಪಕ್ಷದ ಒಬ್ಬ ಮುಖಂಡರು ಆಗಿರ್ತಕ್ಕಂಥ ಶ್ರೀ KP ನಂಜುಂಡಿಯವರು. ನಮಸ್ಕಾರ. ನಮಸ್ಕಾರ ಸರ್. ನಿಮಗೆ ನಿಜವಾಗ್ಲಂತ ಆಶಾಭಾವನೆ ಇದೆಯಾ ಕಾಂಗ್ರೆಸ್ನಲ್ಲಿ ಸಿಗದಂಥದ್ದು BJPಯಲ್ಲಿ ಸಿಕ್ಬಿಡ್ಬೋದು ಅಂತ? ಕಾಂಗ್ರೆಸ್ನಲ್ಲಿ ಸಿಗದೇ ಇರುವಂಥದ್ದು BJPನಲ್ಲಿ ಸಿಗುತ್ತೆ ಅನ್ನೋಂಥ ನಂಬಿಕೆ ಏನಂತ ಹೇಳಿದ್ರೆ, BJPನಲ್ಲಿ ಇಲ್ಲಿವರೆಗೂ ಆ ನಾಯಕರುಗಳನ್ನು ನಡೆಸ್ಕೊಂಡು ಬಂದಿರುವಂಥ ರೀತಿ, ಅವರಿಗೆ ಕೊಟ್ಟಿರುವಂತಹ ಒಂದು ಪ್ರಮುಖವಾದಂಥ ಪ್ರಾಧಾನ್ಯತೆ ಮತ್ತು ಅವರ ಹಿನ್ನೆಲೆ ಹೊಂದಿರತಕ್ಕಂಥ ಸಮಾಜಗಳಾಗ್ಬೋದು, ಅವರ ಬೆಂಬಲಿಗರಾಗ್ಬೋದು, ಅವರಿಗೆ ಕೊಟ್ಟಿರುವಂಥ ಒಂದು ಗೌರವ, ಇದೆಲ್ಲವೂ ನೋಡಿದ್ರೆ ಕಾಂಗ್ರೆಸ್ಸಲ್ಲಿ ಸಿಗದೇ ಇರೋದಲ್ಲ, ನನಗೆ BJPನಲ್ಲಿ ಸಿಕ್ಕಿದೆ. ಆದರೆ 18 ವರ್ಷಗಳ ಕಾಲ ಕಾಂಗ್ರೆಸ್ನಲ್ಲಿ ಇದ್ರಿ ಅಲ್ವಾ? 18 ವರ್ಷಗಳ ಕಾಲ ಇದು ಗೊತ್ತಾಗಲಿಲ್ವ ನಿಮಗೆ? ಇದು ನೋಡಿ, ಇದು ನನಗೆ ನಾನೇ ಪ್ರಶ್ನೆ ಹಾಕ್ಕೊಂಡ್ರೂ ಕೂಡ ನನಗೆ ನಾಚಿಕೆ ಆಗ್ತದೆ. ನಾವು ಒಬ್ಬರನ್ನ ನಂಬಬೇಕು, ಅತಿಯಾಗಿ ನಂಬಬಾರದು ಅನ್ನೋದಕ್ಕೆ ನಾನೇ ಉದಾಹರಣೆ. ಆದರೆ ಇದರೆಲ್ಲದರ ಹಿಂದೆ ಇಂಥ ಒಂದು ವ್ಯವಹಾರ ಜ್ಞಾನ ಇರತಕ್ಕಂಥ ಒಬ್ಬರು ನಂಜುಂಡಿಯವರು ಮುಂದಿನ ಭವಿಷ್ಯದ ಬಗ್ಗೆ ಸ್ವಲ್ಪ ಸರಿಯಾಗಿ ಯೋಚನೆ ಮಾಡಬೇಕಾಗಿತ್ತಲ್ವಾ? ಹೌದೌದು, ಅದು ನಾನು ನಂಬಿಕೆಯಿಂದ ಏಮಾರಿದ್ದೇನೆ. ನಾನೇನಾದರೂ ಒಂದು ವೇಳೆ ಆ ಪಕ್ಷದಲ್ಲಿ ನಾನು ವ್ಯಾವಹಾರಿಕವಾಗಿ ನಡ್ಕೊಂಡಿದ್ದರೆ ನಾನು 2 ಟೈಮ್ ಮಂತ್ರಿ ಆಗಿಬಿಡ್ತಿದ್ದೆ. ನಾನು ವ್ಯಾವಹಾರಿಕವಾಗೇ ನನ್ನ ಪಕ್ಷವನ್ನು ನೋಡಲಿಲ್ಲ. ಇಡೀ ನಮ್ಮ ಸಮುದಾಯಕ್ಕೆ ಏನಾದರೂ ಒಂದು ಸಿಗ್ಬೋದು, ನಮ್ಮ ಸಮುದಾಯ 5 ಕಸಬುಗಳನ್ನು ಮಾಡೋರ ಒಂದು ಜೀವನ ಶೈಲಿ ಬದಲಾಗ್ಬೋದು, ಸರ್ಕಾರದ ಸವಲತ್ತುಗಳು ಕೊಡ್ಬೋದು. ಯಾವಾಗ ಅಂತೇಳಿದ್ರೆ ಎಲ್ಲ ವಿಚಾರಗಳನ್ನು ಅವ್ರಿಗೆ ಅರ್ಥ ಮಾಡಿಸ್ತಾ ತಿಳ್ಕೋತಾರೆ ಅನ್ನುವಂಥ ನಂಬಿಕೆಯಿಂದ ನಾನು ಮೋಸ ಹೋದ್ನೆ ವಿನಃ ನನಗೆ ರಾಜಕೀಯ ಜ್ಞಾನ ಇಲ್ಲ ಅನ್ನೋದಲ್ಲ, ನಂಬಿಕೆ ಅಷ್ಟೇ. ಅದು ನಂಬಿ ಮೋಸ ಹೋಗಿದ್ದೇನೆ ಕಾಂಗ್ರೆಸ್ಸಲ್ಲಿ. ಆದರೆ ಕಾಂಗ್ರೆಸ್ ಪಕ್ಷ ನಿಮಗಾಗಿ ಒಂದಷ್ಟು ಮಾಡಿದೆ ಅಂತ, ನಿಮ್ಮ ಸಮುದಾಯಕ್ಕೆ ಅಂತ. ಈಗ ಅಭಿವೃದ್ಧಿ ನಿಗಮವನ್ನು ಮಾಡಿರ್ತಕ್ಕಂಥದ್ದಾಗಿರ್ಬೋದು ಮತ್ತು ನಿಮ್ಮಂಥವ್ರನ್ನ ಒಂದಷ್ಟಾದರೂ ನಾಯಕ ಅಂತ ಗುರುತಿಸ್ತಿರ್ತಕ್ಕಂಥದ್ದಾಗಿರ್ಬೋದು, ಇದನ್ನೆಲ್ಲ ನೀವು ಒಪ್ಕೋಬೇಕಾಗ್ತದೆ ಅಂತ ಜನ ಹೇಳ್ತಾರೆ. ಈಗ BJPಯಲ್ಲಿ ಹೇಳಿ ನೋಡೋಣ ಯಾರಿದ್ದಾರೆ ವಿಶ್ವಕರ್ಮ ಸಮುದಾಯದಿಂದ ಬಂದಿರತಕ್ಕಂಥ ಒಬ್ಬ ಪದಾಧಿಕಾರಿಯನ್ನು ತೋರಿಸಿ ಅಂತಂತಾರೆ. ಅದರಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನಿಮ್ಮನ್ನೆಲ್ಲ ಇವತ್ತೆಲ್ಲ ನಾಳೆ ಏನಾದರೂ ಮಾಡ್ತಿದ್ರೋ ಏನೋ ಅನ್ನೋದು. ನನಗೆಲ್ಲ ವಯಸ್ಸಾಗ್ಬಿಟ್ಟು ಕಣ್ಣು ಕಾಣಿಸ್ತಾ ಇದ್ದಾಗ ಅವಾಗನ ಅಂತ ಹೇಳಿದ್ರೆ ನಿಮಗೆ ಏನೂ ಸ್ಥಾನವನ್ನು ಕೊಡಲಿಲ್ಲ. ಏನು ಕೊಟ್ಟಿದ್ದಾರೆ? ಪ್ರಧಾನ ಕಾರ್ಯದರ್ಶಿ ಅಂತ ಕೊಟ್ಟು ದುಡಿಸ್ಕೊಂಡಿದ್ದಾರೆ ವಿನಃ ಬೇರೆ ಏನು ಕೊಟ್ಟಿದ್ದಾರೆ? ನೀವು ಹೇಳಿದರೆ ಅಭಿವೃದ್ಧಿ ನಿಗಮ ಮಾಡಿದ್ದಾರೆ ಅಂತ. ಏನು ಸಮಾಜದ ಮೇಲೆ ಪ್ರೀತಿಯಿಂದ ಮಾಡಿದ್ರ? ಅಥವಾ ನಾವೇನು ಹೋರಾಟನೇ ಮಾಡ್ದಿರಾ, ಬನ್ನಿ ನಂಜುಂಡಿಯವರೇ ನೀವು ಇಷ್ಟು ವರ್ಷ ಪಕ್ಷದಲ್ಲಿದ್ದರೆ ನಿಮ್ಮ ಸಮಾಜಕ್ಕೊಂದು ಅಭಿವೃದ್ಧಿ ನಿಗಮ ಮಾಡಿಕೊಡ್ತೀನಿ ಅಂತ ಮುಖ್ಯಮಂತ್ರಿ ಕರೆದು ಮಾಡಿದ್ದ? ಏನು ಸರ್ ಅದು? ಪ್ರಣಾಳಿಕೆಯಲ್ಲಿ ನಾನು ಹಾಕ್ಸಿದ್ದಕ್ಕೆ ಸಿದ್ದರಾಮಯ್ಯನವರು ಅಭಿವೃದ್ಧಿ ನಿಗಮ ಮಾಡಿದ್ರು. ಆ ಅಭಿವೃದ್ಧಿ ನಿಗಮ ಮಾಡಲೇಬೇಕು ಅಂತ ಒತ್ತಡ ನಾನು ತಂದಿದ್ದಕ್ಕೆ ಮಾಡಿದ್ರು. ಅವರು ಜೊತೆಯಲ್ಲಿದ್ದಂತಹ ಅವರ ಪಕ್ಷದ ಅವರ ಸಮಾಜದವ್ರು ಭಾಳಷ್ಟು ಜನ ಅಭಿವೃದ್ಧಿ ನಿಗಮ ಮಾಡಬಾರ್ದು ಅಂತ ಹಠ ಹಿಡಿದಿದ್ದರು. ನನ್ನ ಒತ್ತಡ ಹೋರಾಟಕ್ಕೆ ಮಣಿದು ಸಿದ್ದರಾಮಯ್ಯನವ್ರು ಮಾಡಿದ್ರು, ಸಮಾಜದ ಮೇಲೆ ಪ್ರೀತಿಯಿಂದ ಅಲ್ಲ. ಆದರೆ ನಿಮ್ಮ ಬಗ್ಗೆ ಕಾಂಗ್ರೆಸ್ ಪಕ್ಷದ ಕೆಲವು ನಾಯಕರುಗಳಿಗೆ ಯಾತಕ್ಕಾಗಿ ಒಂದು ರೀತಿ ಅನುಮಾನ ಅಂತ ಹೇಳಿದ್ರೆ, ಇವರನ್ನು ಯಾತಕ್ಕಾಗಿ ಬೆಳೆಸಬೇಕು ಅನ್ನತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ರಂತೆ, ಮತ್ತು ಬೆಳೆಸಬಾರ್ದು ಅನ್ನತಕ್ಕಂಥ ಕೆಲವರು ಹೇಳಿದ್ರಂತೆ. ಮತ್ತು ನಿಮಗೆ ಹತ್ತಿರವಾಗಿ ಕಂಡು ಬಂದಂಥ ಕೆಲವು ವ್ಯಕ್ತಿಗಳು ಕೂಡ ಬೇಡ ಇವ್ರನ್ನ ಬೆಳೆಸೋದು ಅನ್ನತಕ್ಕಂಥ ಹೇಳಿದ್ರಂತೆ. ಅದಕ್ಕೆ ಒಂದು ರೀತಿಯಲ್ಲಿ ನೀವೇ ಕಾರಣ ಅಂತ ಹೇಳ್ತಾರೆ. ಯಾಕೆಂದರೆ ಭಾಳ ವೇಗವಾಗಿ ಬೆಳೀತಕ್ಕಂಥದ್ದನ್ನು ನೀವು ಸ್ವಲ್ಪ ಆ ಒಂದು ಪ್ರಯತ್ನವನ್ನು ಮಾಡಿಬಿಟ್ರಿ ಅಂತ. 16 ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀನಿ ಸರ್ ನಾನು. ಇನ್ನೆಷ್ಟು ವರ್ಷ ನಾನು ಬೆಳೆಯೋದಕ್ಕೆ ಸಮಯ ತಗೋಬೇಕು? ಅಲ್ಲ, ನಿಮಗೆಲ್ಲರೂ ಅತಂತ್ರ ಸ್ಥಿತಿ ಕಾಡ್ತಿತ್ತ? ಅತಂತ್ರ ಅಲ್ಲ, ನಂಬಿಕೆಯಿಂದ ಹೋಗಿದ್ರದ ಒಟ್ಟಿಗೆ ನನ್ನ ವ್ಯಕ್ತಿತ್ವವನ್ನು ನಾನು ರೂಪಿಸ್ಕೋಬೇಕಲ್ವಾ? ನಾನು ಇನ್ನೊಬ್ಬರು ನೀವು ಹೇಳೋದು ಬರೀ ನಿಮ್ಮನ್ನು ಮಾತ್ರ ಬಳಸ್ಕೋತಾ ಇದ್ರು, ಆದರೆ ನಿಮ್ಗೆ ಯಾವ ರೀತಿಯಲ್ಲೂ ಸ್ಥಾನ ಯಾವ್ದು ಕೊಟ್ಟಿದ್ದಾರೆ ಹೇಳಿ? ಆದರೆ ಈಗ ಆಸ್ಕರ್ ಫರ್ನಾಂಡಸ್ ಅಂತ ಹೇಳಿಕೊಂಡು ಪ್ರತಿನಿತ್ಯ ವ್ಯಕ್ತಿ ಪೂಜೆ ಥರ ಮಾಡ್ತಾ ಇದ್ರಿ. ನಿಮ್ದು ಯಾವುದೇ ಒಂದು ಜಾಹೀರಾತು ಹಾಕಿದ್ರು ಕೂಡ ಅವರು ಮತ್ತು ಅವರ ಶ್ರೀಮತಿಯ ಚಿತ್ರವನ್ನು ಹಾಕ್ತಾ ಇದ್ರಿ. ಅವರಿಲ್ಲದೆ ನಿಮ್ಮ ಯಾವ ಕಾರ್ಯವೂ ಇಲ್ಲ ಅನ್ನತಕ್ಕಂಥ ರೀತಿಯಲ್ಲಿ ನಡ್ಕೋತಾ ಇದ್ರಿ. ಆದರೆ ಅವರು ಕೂಡ ತೊಡಕಾದ್ರಂತೆ, ಹೌದಾ? ಅಲ್ಲ, ಅದು ಸುದ್ದಿ ಆಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಆಸ್ಕರ್ ಫರ್ನಾಂಡಸ್ ಅವರು ಯಾವ ಮಟ್ಟಕ್ಕೆ ಹೋದರು ಅಂತ ಹೇಳಿದ್ರೆ, ಇವರೆಲ್ಲಾದರೂ MLC ಆಗಿಬಿಟ್ರೆ ನನ್ನ ಒಂದು ರಾಜಕೀಯ ಜೀವನಕ್ಕೆ ಚ್ಯುತಿ ಬಂದ ರೀತಿಯಲ್ಲಿ ಅಂತೆಲ್ಲ ಹೇಳಿದ್ರ? ಹಾಗೆ ನನಗೆ ಹೇಳಲಿಲ್ಲ. ಅಂಥ ಒಂದು ಸುದ್ದಿ ಬಂದಿದೆಯಾ ನಿಮಗೆ? ನನಗೆ ಬಂದಿಲ್ಲ. ಫಸ್ಟ್ ಆಫ್ ಆಲ್ ನಾನು ಆಸ್ಕರ್ ಫರ್ನಾಂಡಿಸ್ ಅವ್ರನ್ನ ಲೀಡ್ರ್ ಅಂತಲೇ ಒಪ್ಕೊಳೋದಿಲ್ಲ ಸರ್. ಲೀಡ್ರ್ ಅಂತ ಒಪ್ಕೊಳೋದಿಲ್ಲ ನಾನು ಅವ್ರ ಜೊತೆಯಲ್ಲಿದ್ದೆ. ನನ್ನ ಜೀವನದಲ್ಲಿ ಮಾಡಿದಂಥ ದೊಡ್ಡ
ಮಿಸ್ಟೇಕ್ ಅಂದರೆ ನಾನು ಆಸ್ಕರ್ ಫರ್ನಾಂಡಿಸ್. ಆ ಮಟ್ಟಕ್ಕೆ ಮಿಸ್ಟೇಕಾ? ನನ್ನ ಜೀವನದಲ್ಲೇ ನಾನು ಮಾಡಿದ ದೊಡ್ಡ ಮಿಸ್ಟೇಕು. ಜನಕ್ಕೆ ಒಂಥರ ಅನ್ನಿಸ್ತಾ ಇತ್ತು, ಎಲ್ಲಾದರೂ ಇಂಥ ಏನಾದರೂ ವ್ಯವಹಾರ ಇದೆಯಾ ನಿಮ್ಮಿಬ್ಬರ ಮಧ್ಯೆ ಅನ್ನೋ ರೀತಿಯಲ್ಲಿ ಅವರ ಫೋಟೋವನ್ನು ಹಾಕೊಳ್ಳೋದು, ಅವ್ರ ಕೈಯಲ್ಲೇ ರಿಬ್ಬನ್ ಕತ್ತರಿಸೋದು, ಅವ್ರ ಕೈಯಲ್ಲೇ ಒಳಗೆ ಸೇರಿಸೋದು, ಅವ್ರು ಇಲ್ಲದಿದ್ದರೆ ಏನೋ ನಿಮ್ಮ ಒಂದು ವ್ಯವಹಾರವೇ ಇಲ್ಲ ಅಂತ ಅನ್ನೋದು ಜನಕ್ಕೇನು ಅನುಮಾನ ಬಂತು ಅಂತ ಹೇಳಿದ್ರೆ, ಆಸ್ಕರ್ ಫರ್ನಾಂಡಸ್ ಅವರ ದುಡ್ಡೇನಾದರೂ ಇದೆಯಾ ನಿಮ್ಮ ಹತ್ರ, ಅವ್ರದ್ದೇನಾದರೂ ವ್ಯವಹಾರವನ್ನು ನೀವು ಬೇನಾಮಿಯಾಗಿ ಮಾಡ್ತಾ ಇದ್ದೀರಾ ಅಂತಕ್ಕಂಥ ಪ್ರಶ್ನೆಗಳು ಬಂದಿದ್ದು ಸಹಜ ತಾನೇ. ಇದು ಬರ್ತದಾ ಇಲ್ವಾ ಅಂತ ಪ್ರಶ್ನೆ. ಇದು ನಿಮಗಲ್ಲ, ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ರಾಜಕಾರಣಿಗಳಿಗೂ ಬಂದಿದ್ದ ಸಂಶಯ, ಇದು ಅನುಮಾನ. ಇದು ಆದರೆ ಈಗ ಸಂಬಂಧ ಹಾಳಾದಾಗ ಜನ ಹೇಳ್ತಿರೋದೇನು ಅಂತಲೂ ನಿಮಗೆ ಗೊತ್ತಿದೆ. ಎಲ್ಲೋ ಇವರಿಬ್ಬರ ಮಧ್ಯೆ ಸಂಬಂಧ ಹಾಳಾಯಿತು, ಅದಕ್ಕಾಗಿ ಆಸ್ಕರ್ ಫರ್ನಾಂಡಸ್ ಅವರು ಇವರನ್ನು ಏನು MLC ಮಾಡಬಾರ್ದು ಅಂತ ಹೇಳಿದ್ರು. ವ್ಯವಹಾರದಲ್ಲಿ ಆದಂಥ ಏನು ಗೋಲ್ಮಾಲು ಅನ್ನತಕ್ಕಂಥದ್ದು ಮಾತಾಡ್ತಿದ್ದಾರೆ ಅಂತ ನಿಮ್ಗೆ ಗೊತ್ತಾಗಿದೆಯಾ ಇಲ್ವಾ? ಇಲ್ಲಿ ಗಾಳಿ ಸುದ್ದಿಗಳಿರಲಿ, ಆದರೆ ಅಂತ ಅಂದ್ಕೊಂಡಿದ್ದವರು ನೀವೇ ನಂಜುಂಡಿ ಅವರು. ಅದನ್ನೇ ಈಗ ನಾನು ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೇನೆ. ನಾನು ಒಂದು ಸ್ಲಮ್ಮಿಂದ ಬಂದವನು, ಇದು ತಮಗೆ ನೆನಪಿರಲಿ. ನೀವು ಹೇಳಿದ್ದೀರಾ ಭಾಳಷ್ಟು ಬಾರಿ, ಅದಿಷ್ಟು ಚೆನ್ನಾಗಿ ಮಾತಾಡ್ತೀರಾ. ನಾನು ಇವತ್ತು ಈ ಮಟ್ಟಕ್ಕೆ ಬಂದಿದೆ ಅಂತ ಹೇಳಿದ್ರೆ ಯಾರೋ ಒಬ್ಬ ನಾಯಕನ ಆಶೀರ್ವಾದ ಅಂತ ಹೇಳಿದ್ರೆ ಅದರಷ್ಟು ದೊಡ್ಡ ಸುಳ್ಳು ಇನ್ನೊಂದಿರೋದಿಲ್ಲ. ನನ್ನ ಶ್ರಮ, ಮತ್ತು ನಾನು ಇಲ್ಲಿವರೆಗೂ ನಂಬ್ಕೊಂಡು ಬಂದಿರೋದು ನಾನು ದೇವರನ್ನು. ನಾನು ಏನು ಕೆಲಸ ಮಾಡ್ತೀನೋ ಆ ಕೆಲಸವನ್ನು ದೇವರು ಅಂತ ನಂಬಿರೋನು. ನನಗೆ ಇಬ್ಬರು ಮಕ್ಕಳು. ನನ್ನ ಇಬ್ಬರ ಮಕ್ಕಳ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ, ಎಷ್ಟು ಲಕ್ಷ ಕೋಟಿ ದೇವರಿದ್ದಾರೆ ಪ್ರಮಾಣ ಮಾಡಿ ಹೇಳ್ತೇನೆ, ಆಸ್ಕರ್ ಕೈಯಿಂದ ಅರ್ಧ ಕಾಫಿ ಕುಡ್ದಿಲ್ಲ ನಾನು. ಆಸ್ಕರ್ ಕೈಯಿಂದ ಅರ್ಧ ಕಾಫಿ ಕುಡ್ದಿಲ್ಲ ಹೇಳ್ಬಿಡ್ತೇನೆ ನಾನು. ಆಸ್ಕರ್ ಕೈಯಿಂದ ನನ್ನ ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ಯಾವುದೇ ಶಿಫಾರಸನ್ನು ಇಲ್ಲಿವರೆಗೂ ಮಾಡಿಸಲಿಲ್ಲ. ಒಂದೇ ಕಾರಣ, ನಮ್ಮ ಸಮುದಾಯದ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರೋ ವ್ಯಕ್ತಿ ಆತನ ಜೊತೆಯಲ್ಲಿದ್ದರೆ ಸಮುದಾಯಕ್ಕೆ ರಾಜಕೀಯ ಶಕ್ತಿ ಸಿಗುತ್ತೆ, ನನ್ನನ್ನು ಕೂಡ ಬೆಳೆಸ್ತಾರೆ, ಸಮುದಾಯದಲ್ಲಿರ್ತಕ್ಕಂಥ ಬಡವರಿಗೆ ಏನಾದರೂ ಒಂದು ದಾರಿ ದೀಪ ಆಗುತ್ತೆ ಅನ್ನೋದನ್ನು ಬಿಟ್ಟರೆ ಮಾಡಲೇ ಇಲ್ಲ ಅವರು. ಆ ಕಾಳಿಕಾದೇವಿ ಮೇಲಾಣೆಯಾಗಿ ನನಗೂ ಆಸ್ಕರ್ಗೂ ಯಾವುದೇ ರೀತಿಯಾದಂಥ ಹಣದ ವ್ಯಾವಹಾರಿಕ ಸಂಬಂಧ ಆಗಲಿ ಸಂಬಂಧನೇ ಇಲ್ಲ. ನನ್ನ ಮಕ್ಕಳಿಗೆ ಏನೂ ಮಾಡಲಿಲ್ಲ ಅವರು. ಒಂದೇ ಒಂದು ಗುಲ್ಗಂಜಿಯಷ್ಟು ಮಾಡಲಿಲ್ಲ. ಹಾಗಾದ್ರೆ ಅಷ್ಟು ವರ್ಷಗಳ ಕಾಲ ಅವರು ಏನೂ ಮಾಡದಿದ್ರೂ ಕೂಡ ಒಬ್ಬ ವ್ಯಕ್ತಿಯನ್ನು ಆ ಮಟ್ಟಕ್ಕೆ ಏರಿಸ್ಕೊಂಡು ಅವರ ಕೃಪೆಯಲ್ಲೇ ನೀವು ವ್ಯವಹರಿಸಿದ್ದೀರಾ ಅಂತಕ್ಕಂಥ ರೀತಿ. ನಂಬಿಕೆ, ಅಭಿಮಾನ ಯಾವಾಗ ಹೋದ್ರೂ ಅಲ್ಲ ನಂಜುಂಡಿ ಅವರೇ ಅದನ್ನು ಮಾಡಿಬಿಡೋಣ, ಈಗ ನೀವು ದೊಡ್ಡ ಲೀಡ್ರ್, ನೀವು ಮಾಡಿಬಿಡೋಣ ಅಂತ ಬರೀ ನನಗೆ ಮಾತ್ರ ಹೇಳಿದ್ದಲ್ಲ. ಆದರೆ ಆ ಕಾರಣದಿಂದ ನಿಮ್ಮನ್ನು ಚೆನ್ನಾಗಿ ಗುರುತಿಸ್ತಾ ಇದ್ರು ಪಕ್ಷದಲ್ಲಿ. ಒಂದು ರೀತಿ ನಿಮ್ಮ ಬಗ್ಗೆ ಭಯ ಇತ್ತು ಪಕ್ಷದಲ್ಲಿ. ಆಸ್ಕರ್ ಅವ್ರಿಗೆ ಹತ್ತಿರ ಇರೋದ್ರಿಂದ ಇವರನ್ನು ತುಳಿಬಾರ್ದಪ್ಪ ಅನ್ನತಕ್ಕಂಥದ್ದು ಕಾಂಗ್ರೆಸ್ನವರು ಕೆಲವರು ಮನಸ್ಸಲ್ಲಿ ಇಟ್ಕೊಂಡಿದ್ರು ಅಂತ. ನೀವು ಭಾಳಷ್ಟು ರಾಜಕಾರಣಿಗಳನ್ನು ನೀವು ಸಂದರ್ಶನ ಮಾಡ್ತೀರಿ, ಅವರ ಎಲ್ಲ ವಿಚಾರಗಳನ್ನು ಹೊರಗೆ ಇಡ್ತೀರಿ. ನನ್ನ ವಿಚಾರಕ್ಕೆ ಬನ್ನಿ. ನೀವು ನಾನು ಸಮಾಜ ಕಟ್ಟುವಂಥ ಒಬ್ಬ ನಾಯಕನ ಅಲ್ವಾ? ಮಾಡಿದ್ದೀರಾ. 16 ವರ್ಷಗಳ ಕಾಲ ಸಮಾಜವನ್ನು ಕಟ್ಟಿ ಪಕ್ಷಕ್ಕೆ ಒಂದು ಗುಂಪಾಗಿದ್ದಂಥ ನಿಮ್ಮ ವಿಶ್ವಕರ್ಮ ಸಮುದಾಯನ ಇಷ್ಟು ದೊಡ್ಡದಾಗಿ ಮಾಡಿದ್ದೀರಾ, ಸಂತೋಷದ ವಿಚಾರ. ತಗೊಂಡೋಗಿ ಕಾಂಗ್ರೆಸ್ ಕೊಟ್ಟಿದ್ದೀನ ಇಲ್ವಾ? ವೀಕ್ಷಕರೇ, ಈಗ ಒಂದು ಸಣ್ಣ ವಿರಾಮ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಆದರೆ ಅದನ್ನೇ ಜನ ಹೇಳೋದು, ಆ ಒಂದು ಅಹಂಕಾರ ಬಂದ್ಬಿಡ್ತು ನಂಜುಂಡಿ ಅವರಿಗೆ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಆ ಸಮುದಾಯದ ಅಹಂಕಾರ ಅಂತ ಹೇಳಿದ್ರೆ, ಒಂದು ಕಡೆ ನಂಜುಂಡಿ ಅವರು ಹೇಳ್ತಾರೆ ನಾನು ಸ್ಲಮ್ಮಿಂದ ಬಂದಿರು, ಒಂದು ಕಡೆ ಅವರೆಲ್ಲ ಅವರ ಒಂದು ಅಂತ ಹೇಳಿದ್ರೆ ಬೆಳೆದಿರ್ತಕ್ಕಂಥ ರೀತಿಯಾಗಿರ್ಬೋದು, ಅವರು ಅಂತ ಹೇಳಿದ್ರೆ ಅವರ ತಳಮಟ್ಟದಿಂದ ಮೇಲೆ ಬಂದಿರತಕ್ಕಂಥವರ ಸಾಧನೆ ಆಗಿರ್ಬೋದು, ಇದೆಲ್ಲದ್ರ ಬಗ್ಗೆ ಮಾತಾಡ್ತಾರೆ. ಇನ್ನೊಂದು ಕಡೆ ವಿಶ್ವಕರ್ಮ ಸಮುದಾಯ ಅಂತ ಹೇಳಿದ್ರೆ ನಾನೇ ಅನ್ನತಕ್ಕಂಥ ರೀತಿಯಲ್ಲಿ ಮಾತಾಡ್ತಾರೆ. ಅಲ್ಲ ಸರ್, ಒಬ್ಬ 45 ಲಕ್ಷ ಜನಸಂಖ್ಯೆ ಇರುವಂಥ ಈ ಸಮಾಜದ ನಾಯಕ ಅಂತ ನಾನು ಹೇಳಬೇಕಾದ್ರೆ ನಾನು ಸಮಾಜ ಅಂತ ಹೇಳೋದ್ರಲ್ಲಿ ತಪ್ಪೇನಾದರೂ ಇದೆಯಾ? ನಾನೇ ಅಂತ ಹೇಳೋದಕ್ಕಿಂತ ನಮ್ಮದು ಅಂತಲೇ ಹೇಳ್ತಾ ಬಂದಿದ್ದೇನೆ. ಒಬ್ಬ ಪ್ರತಿನಿಧಿಯಾಗಿ ನಾನು ಅಂದಾಗ ಸಮಾಜ ಬರ್ತದೆ. ಅದು ನಿಮ್ಮ ಸಮುದಾಯದವ್ರಿಗೆ ಹೇಳಬೇಕು, ಚುನಾವಣೆಯಲ್ಲಿ ಮಾಡಿ ತೋರಿಸ್ಬೇಕು ಅನ್ನತಕ್ಕಂಥದ್ದು ಅಂತ. ನಿಮ್ಮ ಸಮುದಾಯ ಎದ್ದು ನಿಂತಿದ್ದಿದ್ರೆ, ನಿಮ್ಮ ಸಮುದಾಯ ನಿಜವಾಗ್ಲೂ ನಿಮ್ಮನ್ನು ನಾಯಕ ಅಂತ ಗುರುತಿಸಿದ್ದಿದ್ರೆ ಈ ಥರ ಆಗ್ತಾ ಇರಲಿಲ್ಲ ಅಂತ. ಕೆಲವರು ಅಂತಾರೆ ಇಲ್ಲ, ಆ ಸಮುದಾಯನೇ ಅಂತ ಹೇಳಿದ್ರೆ ಸಮಾವೇಶಗಳ ಸಂದರ್ಭದಲ್ಲೆಲ್ಲ ಒಟ್ಟುಗೂಡೋದ್ರು ಕೂಡ
ರಾಜಕೀಯವಾಗಿ ಒಟ್ಟುಗೂಡೋದಿಲ್ಲ ಅನ್ನೋದನ್ನು ಈಗಾಗಲೇ ಅಲ್ಲಿರ್ತಕ್ಕಂಥ ಕೆಲವರು ನಾಯಕರು ಸಾಬೀತು ಮಾಡಿಬಿಟ್ಟಿದ್ದಾರೆ. ನಿಮ್ಮ ಸಮುದಾಯದ ಕೆಲವರು ನಾಯಕರುಗಳೇ JDSನಲ್ಲಿದ್ದಾರೆ, ಕಾಂಗ್ರೆಸ್ನಲ್ಲೇ ಇನ್ನೂ ಇದ್ದಾರೆ, ಇನ್ನು BJPಗೆ ಹೋಗಿದ್ದಾರೆ. ಇಲ್ಲೂ ಒಂದು ಕಡೆ ಇನ್ನೂ ಸ್ವಲ್ಪ ನೀವು ನಯ ವಿನಯ ತೋರಿಸಿಬಿಟ್ಟಿದ್ದಿದೆ. ಇಲ್ಲ ಇಲ್ಲ ಇಲ್ಲ, ಅದಕ್ಕೆ ಸಮಯ ಇಲ್ಲ ಬಿಡಿ. 16 ವರ್ಷ ನನ್ನ ಜೀವನದಲ್ಲಿ ಭಾಳ ದೊಡ್ಡ ಆಯಸ್ಸನ್ನು ಕಳೆದಿದ್ದೇನೆ, ಸಾಧ್ಯನೇ ಇಲ್ಲ. ಆಮೇಲೆ ನಮಗೂ ಕೂಡ ಸ್ವಾಭಿಮಾನ ಇದೆ. ನನಗಿಂತ ಚೆನ್ನಾಗಿ ಸಂಘಟನೆ ಮಾಡೋರನ್ನ ನೀವು ಗುರುತಿಸ್ತಾ ಹೋದರೆ ನಾನು ಅವರಿಂದ ಕಲಿಬೋದು. ಸಂಘಟನೆ ಮಾಡದೇ ಇದ್ದವ್ರನ್ನ ಒಂದು ಜಾಗ ಒಂದು ಸರ್ಕಲಲ್ಲಿ ನಿಂತರೆ ಅವ್ರು ಯಾರು ಅಂತ ಗುರ್ತಿಸೋಕ್ಕಾಗದೇ ಇರೋಂಥವ್ರನ್ನ ನೀವು ಬೆಳೆಸ್ಕೊತಾ ಹೋಗಿ. ಇಡೀ ಸಮಾಜ, ನಾನು ಸಮಾವೇಶಗಳಲ್ಲಿ ಒಂದು ಮಾಡ್ತೀನೋ ನಿಮಗೆ ಗೊತ್ತಿರಲಿ, ಈ ರಾಜ್ಯದಲ್ಲಿ 30 ಜಿಲ್ಲೆಗಳಲ್ಲಿ ಜಿಲ್ಲಾ ಮಟ್ಟದ ಸಮಾವೇಶಗಳನ್ನು ಮಾಡಿ ಕಾಂಗ್ರೆಸ್ ಪಕ್ಷದ ನಾಯಕರುಗಳನ್ನು ಇಟ್ಟೆ. 224 ಕ್ಷೇತ್ರಗಳಲ್ಲಿ ನಮ್ಮ ಸಮಾಜದವ್ರು ಎಲ್ಲ ಕಡೆ ಇದ್ರೂ ಕೂಡ ನನ್ನ ವರ್ಚಸ್ಸಿನಿಂದ ಕನಿಷ್ಠ ಒಂದು 5,000 ಮತಗಳಾದ್ರೂ ಕಾಂಗ್ರೆಸ್ ಪಾರ್ಟಿಗೆ ಬೀಳೋ ಥರ ಮಾಡಿದೆ. ಇದೆಲ್ಲ ನೋಡಿದಾಗ ನನ್ನನ್ನು ನೀವು ಇಗ್ನೋರ್ ಮಾಡ್ತಾನೆ ಹೋಗ್ತೀರಾ ಅನ್ನೋದಾದರೆ ಇನ್ನೂ ಕಾದು ಇರೋದಕ್ಕೆ ನಾನು ಲಾಬಿ ಮಾಡೋ ಮನುಷ್ಯ ಅಲ್ಲ. ಪರ್ಸನಲ್ಲಾಗಿ ನನಗೆ ರಾಜಕೀಯದಿಂದ ಏನೂ ಆಗಬೇಕಾದಿಲ್ಲ. ಆದರೆ ನಿಮಗೆ ಗೊತ್ತಿರ್ತಕ್ಕಂಥ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಭಾಳ ಹತ್ತಿರದಿಂದ ನೋಡಿದ್ದೀರಾ ನೀವು. ಹೇಳಿದ್ರೆ 16-18 ವರ್ಷಗಳ ಕಾಲ ಸುಮ್ಮನೆ ನೀವು ಕೂತ್ಕೊಂಡಿರಲಿಲ್ಲ. ನೀವು ದೆಹಲಿಗೆ ಭಾಳಷ್ಟು ಬಾರಿ ಹೋಗಿದ್ದೀರಾ, ಎಲ್ಲರನ್ನ ಮಾತಾಡಿಸಿದ್ದೀರಾ. ನೀವು ಕೂಡ ಕಾಂಗ್ರೆಸ್ ಪಕ್ಷ ಹೇಗೆ ನಡೀತದೆ ಅಂತ ನೋಡಿದ್ದೀರಾ. ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಯಾರು ಮುಂದೆ ಬರ್ತಾರೋ ಅವ್ರನ್ನೆಲ್ಲ ಹಿಂದೆ ದುಡ್ತಾರೆ, ಯಾರು ಹಿಂದೆ ಇರ್ತಾರೋ ಅವ್ರನ್ನ ಮುಂದಕ್ಕೆ ತರ್ತಾರೆ ಅಂತಕ್ಕಂಥ ಹೇಳ್ತಾರೆ. ನೀವು ಸ್ವಲ್ಪ ಭಾಳ ಮುಂದೆ ಬಂದು ಬಿಟ್ರಾ ಅನ್ನತಕ್ಕಂಥ ಸ್ವಲ್ಪ ನೀವು ಹೇಗೆ ಅಲ್ಲಿ ವ್ಯವಹರಿಸಬೇಕು ಅನ್ನತಕ್ಕಂಥ ಗೊತ್ತಿರೋ. ಇಲ್ಲದಿದ್ದರೆ ನಿಮ್ಮನ್ನು MLC ಮಾಡದಿರೋದಕ್ಕೆ ಕಾರಣನೇ ಇಲ್ಲ, ಅಥವಾ ನಿಮ್ಮನ್ನು ಒಂದು ಮುಂಚೂಣಿಯ ನಾಯಕನನ್ನಾಗಿ ಮಾಡದಿರೋದಕ್ಕೆ ಕಾರಣನೇ ಇಲ್ಲ ಅಂತ. ಏನು ಕಾರಣ ಇದೆ? ಕಾರಣ ಇದೆಯಾ? ಇದು ಒಂದು ರೀತಿಯಲ್ಲಿ ನೀವು ಕೇಳೋ ಪ್ರಶ್ನೆಗೆ ಯಾರೂ ಉತ್ತರ ಕೊಡೋದಕ್ಕಾಗೋದಿಲ್ಲ. ಅಲ್ಲ, ನಿಮಗೂ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲಲ್ಲ. ಅದರಿಂದ ನಮ್ಮನ್ನು ಇಗ್ನೋರ್ ಮಾಡ್ತಾರೆ ಅಂತ ಇದಕ್ಕಿಂತ ಇನ್ನೊಂದು ಉದಾಹರಣೆನೂ ಕೂಡ ಅಲ್ಲ. ಯಾತಕ್ಕಾಗಿ? ಅದು ಅವ್ರನ್ನೇ ಕೇಳಬೇಕು. ಅಲ್ಲ, ಒಬ್ಬರು ಇಗ್ನೋರ್ ಮಾಡಿದ್ರೆ ಒಪ್ಕೋಬೋದು, ಇಬ್ಬರು ಮಾಡಿದ್ರೆ ಒಪ್ಕೋಬೋದು. ಇಡೀ ಪಕ್ಷದಲ್ಲಿ ನಿಮಗೆ ಬೆಂಬಲ ಇಲ್ದಂಗೆ ಆಗೋಗ್ಬಿಡ್ತು. ಯಾಕೆಂದರೆ ನಿಮ್ಮ ಪರವಾಗಿ ಮಾತಾಡೋರೇ ಇಲ್ದಂಗೆ ಆಗೋಗ್ಬಿಟ್ರು. ಪರಮೇಶ್ವರ್ ಅವರು ಮಾತಾಡಲಿಲ್ಲ. ನೀವು ಅವತ್ತು ನೀವೊಂದು ಪತ್ರಿಕಾಗೋಷ್ಠಿ ಮಾಡಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡಿದಾಗ ಕೂಡ ಯಾರೂ ಅದಕ್ಕೆ ಪ್ರತಿಕ್ರಿಯೆ ನೀಡಲಿಲ್ಲ. ಆ ನಂತರ ದಿನಗಳಲ್ಲಿ ಎಲ್ಲ ನಿರ್ಧಾರ ಮಾಡಿಬಿಟ್ರು, ಇವರು BJPಗೆ ಹೋಗೋದು ಖಂಡಿತ ಅಂತ ಅವರೇ ನಿರ್ಧಾರ ಮಾಡಿಬಿಟ್ರು. ಸತ್ಯ ಅದು. ನಾನು ಹೇಳೋದು ಸತ್ಯ ಅಂತಲೇ ಯಾರೂ ಮಾತಾಡಲಿಲ್ಲ. ಒಬ್ಬ ರೂಲಿಂಗ್ ಪಾರ್ಟಿನಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ವಿರುದ್ಧ ಈ ಸಮಾಜದಲ್ಲಿ ರಾಜಕೀಯ ಶಕ್ತಿನೇ ಇಲ್ದಿರ ನಂಜುಂಡಿಯವ್ರು ಬೆಳೆದಿದ್ದಾರೆ. ಅಂಥವ್ರನ್ನ ಹೋಗಿ ನಾವೇನಾದರೂ ಫಾಲೋ ಮಾಡೋದಾಗಲಿ, ಅವ್ರಿಗೆ ಹಿಂಬಾಲಿಸೋದಾಗಲಿ, ಅವ್ರಿಗೆ ನಾವು ರೆಕಮೆಂಡ್ ಮಾಡೋದಾಗಲಿ ಮಾಡಿದ್ರೆ ಸಿದ್ದರಾಮಯ್ಯನವರ ಕೆಂಗಣ್ಣಿಗೆ ಗುರಿ ಆಗ್ತೀವಿ ಅನ್ನೋದಕ್ಕೋಸ್ಕರನೇ ಎಲ್ಲ ಸುಮ್ಗೆ ಇದ್ದಿದ್ದು. ಅವರು ಎಲ್ಲ ಏನು ತಿಳ್ಕೊಂಬಿಟ್ರು ಅಂತ ಹೇಳಿದ್ರೆ 3 ಸಾರಿ ನಾವು ಏಮಾರಿಸಿದ್ದೀವಿ, ಕೊಡ್ತೀವಿ ಅಂತ. ಆದರೆ ಕಳೆದ ಬಾರಿ ನಿಮಗೆ ಸಿಗ್ತಾ ಇತ್ತು ಅಂತ, ಅಲ್ಲೂ ಕೂಡ ನೀವೇ ತಪ್ಪು ಮಾಡಿಕೊಂಡ್ರಿ ಅಂತ ಹೇಳಿದ್ರೆ, ನೀವು ನಡೆಸ್ತಿದ್ದಂಥ ಪತ್ರಿಕೆಯಲ್ಲೇ ಪ್ರತಿದಿನ ಸೋನಿಯಾ ಗಾಂಧಿಯವರ ಮತ್ತು ರಾಹುಲ್ ಗಾಂಧಿಯವರ ವಿರುದ್ಧ ವರದಿಗಳು ಬಂದಂಥ ಸಂದರ್ಭದಲ್ಲಿ ಅದನ್ನು ಎಲ್ಲರೂ ಮಾತನಾಡ್ತಿರ್ತಕ್ಕಂಥದ್ದು. ಅದನ್ನೆಲ್ಲ ತರ್ಜುಮೆ ಮಾಡಿಬಿಟ್ಟು ಕಳಿಸಿಬಿಟ್ಟು, ನೋಡಿ ಒಂದು ಕಡೆ ಇವರು ಪಕ್ಷದ ನಿಷ್ಠ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಹೀಗೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಡಿದ್ದಾರೆ ಅನ್ನತಕ್ಕಂಥದ್ದನ್ನು ನಿಮ್ಮ ಜೊತೆಗಿದ್ದವರು ಹೇಳ್ತಾರೆ, ನಿಮ್ಮ ವಿರೋಧಿಗಳು ಹೇಳ್ತಾರೆ, ನಿಮ್ಮ ಬಗ್ಗೆ ಸಹಾನುಭೂತಿ ವ್ಯಕ್ತಪಡಿಸ್ತಕ್ಕಂಥವ್ರು ಹೇಳ್ತಾರೆ. ಇವ್ರಿಗೆ ಇದೆಲ್ಲ ಬೇಕಾಗಿತ್ತಾ ಅನ್ನೋದಕ್ಕೆ. ಅಲ್ಲ, ಪತ್ರಿಕಾ ಧರ್ಮ ಬೇರೆ ಅಂತಂದರೆ ಅಲ್ಲಿ ನಿಷ್ಪಕ್ಷಪಾತವಾಗಿ ನಡೆಸಬೇಕು, ಅದು ಬೇರೆ ವಿಚಾರ. ಆದರೆ ನಿಮಗದು ಬೇಕಿತ್ತಾ ಅನ್ನತಕ್ಕಂಥದ್ದು ಅಂತ ಅದೊಂದು ತಪ್ಪಾಗಿದೆ. ಯಾಕೆಂದರೆ ನಿಮ್ಮ ಹೆಸರು ಅದರಲ್ಲಿ ಗುರುತಿಸಲ್ಪಟ್ಟಿದ್ದರಿಂದ. ಈಗ ನಿಮ್ಗೆ ಗೊತ್ತಿದೆ, ಕರ್ನಾಟಕದಲ್ಲಿ ಅನೇಕ ಮಂದಿ ಬೇರೆಯವರು ಪತ್ರಿಕೆ ನಡೆಸ್ತಾ ಇದ್ದಾರೆ. ಆದರೆ ಅವರ ವಿಚಾರಕ್ಕೂ ಪತ್ರಿಕೆ ಬರೋದಕ್ಕೂ ವ್ಯತ್ಯಾಸ ಇರೋದಿಲ್ಲ. ಆದರೆ ಇಲ್ಲಿ ವ್ಯತ್ಯಾಸ ಇತ್ತು ಅಂತ. ಇದೆಲ್ಲ ಕುತಂತ್ರದಿಂದ ನನ್ನ ಮೇಲೆ ಮಾಡಿದಂಥದ್ದು. ಆದರೆ ಅಂತ ನಡೆದಿರೋದು ಗೊತ್ತು ತಾನೇ. ಯಾಕೆಂತ ಹೇಳಿದ್ರೆ ಕೆಲವು ಕೋಮು ಸೌಹಾರ್ದ ಮಾಡ್ತಕ್ಕಂಥವರೆಲ್ಲ ಇದನ್ನೆಲ್ಲ ಒಟ್ಟುಗೂಡಿಸಿ ಕಳಿಸಿದ್ರಂತೆ. ನಾನು ಹೇಳಕ್ಕೆ ಬರ್ತಾ ಇದ್ದೇನೆ. ನಾನು ಮೊದಲನೇದಾಗಿ ವಿಶ್ವವಾಣಿಗೆ ಇವತ್ತಿಗೂ ನಾನು ಚೇರ್ಮನ್ನು. ಆದರೆ ನನಗೂ ಅದರಲ್ಲಿರೋರಿಗೂ ಕಾರಣಾಂತರಗಳಿಂದ ವೈಮನಸ್ಸಾಗಿ ಇವತ್ತು ನಾವು ಕೋರ್ಟ್ ಮೆಟ್ಲು ಹತ್ತುವಂಥ ಸ್ಥಿತಿಗೆ ಬಂದಾಗಿದೆ. ನಾನೇ ಏನಾದರೂ ಅದನ್ನು ಆ ಲೇಖನವನ್ನು ಬರೆದಿದ್ದರೆ, ನಾನೇನಾದರೂ ಹಿಂದೆ ಪತ್ರಕರ್ತನಾಗಿದ್ದರೆ, ನಾನು ಲೇಖನವನ್ನು ಬರೆದಿದ್ದರೆ ನೀವು ಹೇಳೋದಕ್ಕೆಲ್ಲ ಅರ್ಥ ಬರ್ತಿತ್ತು. ನಾನು ಒಬ್ಬ ಇನ್ವೆಸ್ಟರು. ಅದು ಮಾಡಿದ್ರೋ ಅದ್ರ ಬಗ್ಗೆ ನನಗೆ ಪೋಸ್ಟ್ ಮಾರ್ಟಮ್ ಮಾಡೋದಿಲ್ಲ. ಆದರೆ
ಬುದ್ಧಿವಂತ ಜನ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದರು, ಯಾವ ರೀತಿ ನಡೀತಾ ಇದೆ ಅಂತ ತಿಳ್ಕೊಂಡಿದ್ದರು. ಆದರೂ ಕೂಡ ಈ ಒಂದು ನೆಪನಿಟ್ಕೊಂಡು ನನ್ನ ಮೇಲೆ ಹೇಳಿ ತಪ್ಪಿಸಿದ್ದಾರೆ ಅನ್ನೋದಾದರೆ, ಹಂಗಂತೇಳಿದ್ರೆ ಕಮಿಟಿ ಅವಶ್ಯಕತೆ ಇಲ್ಲ, ಕಮಿಟಿ ಅವಶ್ಯಕತೆ ಇಲ್ಲ. ಯಾವುದರ ಮಾನದಂಡವನ್ನು ತಗೋಬೇಕು, ನಾನೊಬ್ಬ ಇನ್ವೆಸ್ಟರ್ ಆಗಿದ್ದಾರೆ ವಿನಃ ನಂಜುಂಡಿಯವರು ಪತ್ರಕರ್ತರಲ್ಲ, ಬೇಕಂತ ಹೋಗಿ BJP ಫೇವರಾಗಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸಲ್ಲಿ ಇಟ್ಕೊಂಡು ಅಂತ ಹೇಳಿದ್ರೆ ಅರ್ಥ ಇಲ್ಲ. ಸತ್ಯ ಏನು ಅಂತ ತಿಳ್ಕೊಂಡು ಮಾಡಬೇಕು. ಅದನ್ನು ಸತ್ಯ ಏನು ಅಂತ ತಿಳ್ಕೊಂಡು ಕಮಿಟಿನಲ್ಲಿ ಹೇಳಿದರು ಪರಮೇಶ್ವರು. ಇದೆಲ್ಲ ನನಗೆ ಗೊತ್ತಿರೋವಂಥ ವಿಚಾರ. ಆದರೆ ನನ್ನ ಪತ್ರಿಕೆಯಲ್ಲಿ ನನ್ನ ಪಾರ್ಟಿ ವಿರುದ್ಧ ಬರೆದಿದ್ದಾರೆ ಅಂದ ಕೂಡಲೇ ನಾನು ಬೇರೆ ಪಾರ್ಟಿಗೆ ಹೋಗ್ತೀನಿ ಅಂತ ಅರ್ಥ ಅಲ್ಲ ಅದು. ನಾನು ಯಾವತ್ತಿಗೂ ಕೂಡ ಭಾರತೀಯ ಜನತಾ ಪಕ್ಷದ ಬಗ್ಗೆ ಎಲ್ಲೂ ಒಂದು ಚೂರು ಕೂಡ ಇವತ್ತರೆಗೂ ನಾನು ಮಾತಾಡಲಿಲ್ಲ, ಯಾವತ್ತಿಗೂ ನಾನು ಹೇಳಲಿಲ್ಲ. 3 ಜನ MLCಗಳು ಕೊನೆ ಅಂತ ಅವರು ಪ್ರಮಾಣ ವಚನ ತಗೊಳ್ಳೋವರೆಗೂ ಕೂಡ ನಾನು ಸುಮ್ಮನೆ ಇದ್ದೆ, ನಿಮಗೆ ಗೊತ್ತಿರೋ ಹಾಗೆ. ಎಲ್ಲೂ ನಾನು ಮಾತಾಡಲಿಲ್ಲ. ನನಗೊಂದು ಆಶಾಭಾವನೆ, ಏನೋ ಮಾಡ್ಬೋದೇನೋ, ಅವರು ಗುರುತಿಸ್ಬೋದೇನೋ ಅಂತ. ಆದರೆ ಇವರು ಮಾಡಿದ್ದೇನು, ನನ್ನನ್ನು ಇಗ್ನೋರ್ ಮಾಡೋದಲ್ದಿರ ದಿನಾ ಬೆಳಗ್ಗೆ ನನ್ನ ಹೆಸರನ್ನ ತಂದು ಈ ಸಮಾಜಕ್ಕೆ ನ್ಯಾಯ ಕೊಡ್ತೀವಿ ಅಂತ ವೇದಿಕೆಗಳಲ್ಲಿ ಹೇಳಿದ್ದನ್ನು ಏನಾದರೂ ಮಾಡ್ತಾರೇನೋ ಅನ್ನೋಂಥ ಆ ಭ್ರಮೆನಲ್ಲೇ ನಾನಿದ್ದೆ. ನಾನು ಒಂದು ವೇಳೆ ನೀವು ಹೇಳ್ದಂಗೆ ಮೊದಲೇ ನಾನು ಹೋಗಬೇಕಾಗಿದ್ದಿದ್ರೆ ಅವಾಗ ಇವರೆಲ್ಲ ಏನು ಹೇಳ್ತಾಯಿದ್ರು ಅಂತ ಹೇಳಲ್ಲ ನಾನು ನಿಮಗೆ. ನಾವು ಮಾಡ್ತಾ ಇದ್ವಿ, ಅವ್ರ ಹೆಸರೇ ಮುಂದೆ ಇಟ್ಟಿದ್ವಿ, ಅವರು BJPಗೆ ಹೋದರು, ಅದಕ್ಕೆ ನಾವು ಮಾಡಲಿಲ್ಲ, ಇದೇ ತಾನೇ ಹೇಳ್ತಾಯಿದ್ರು. ಆದರೆ ಈಗ ನೀವು BJPಗೆ ಹೋಗಿದ್ದೀರಾ, ಸಂತೋಷ. ಅಲ್ಲೇನೋ ಒಂದು ನೀವು ಮಾಡಲೂಬೋದು ಮಾಡದಿರ್ಲೂಬೋದು, ಅದು ಬೇರೆ ವಿಚಾರ. ಆ ಪಕ್ಷದವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ಅದರ ಒಂದು ನಿರ್ಧಾರವನ್ನು ತಗೊಂಡು ಹೋಗಿದ್ದೀರಾ. ಅಲ್ಲಿ ನಿಮ್ಮನ್ನು ಒಂದಿಷ್ಟು ಗೌರವದಿಂದ ಆದರೂ ಕಾಣ್ತಾರೆ ಏನು ಮಾಡ್ದಿದ್ರೆ ಅಂತ. ಆದರೆ ಈಗಾಗಲೇ ಈಶ್ವರಪ್ಪನವ್ರು ಹೇಳಿದ್ದಾರೆ, ಈ ಪಕ್ಷಕ್ಕೆ ಬರ್ತಕ್ಕಂಥವರೆಲ್ಲ ಇಲ್ಲಿ ಕೆಲಸ ಮಾಡಲಿಕ್ಕೆ, ಸಂಘಟನೆ ಮಾಡಲಿಕ್ಕೆ ಬರ್ತಾ ಇಲ್ಲ, ಸ್ವಂತ ಲಾಭಕ್ಕಾಗಿ ಬರ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದು ನಿಮ್ಮ ಬಗ್ಗೆ ಹೇಳಿದ್ರು ಬೇರೆಯವ್ರ ಬಗ್ಗೆ ಹೇಳಿದ್ರು ಗೊತ್ತಿಲ್ಲ. ಹಾಗೆಯೇ ಈಗ ಯಡಿಯೂರಪ್ಪನವ್ರು ಕರ್ಕೊಬರ್ತಿದ್ದಾರೆ. ಯಡಿಯೂರಪ್ಪನವರಿಗೆ ನಿಮ್ಮಂಥವ್ರನ್ನೆಲ್ಲ ಕರ್ಕೊಂಡು ಬರ್ತಾ ಇರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅವರು ಪಕ್ಷವನ್ನು ಬಲಿಷ್ಠಗೊಳಿಸಿ ಮುಂದಿನ ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನತಕ್ಕಂಥದ್ದೇ ವಿನಃ ನಂಜುಂಡಿಯವ್ರನ್ನ ಬೆಳೆಸಬೇಕು ಅನ್ನೋದು ಆಗಿರಲಿಕ್ಕಿಲ್ಲ ಅಂತ. ಯಾಕಂದರೆ ಅಲ್ಲಿ ನಂಜೇಗೌಡರು ಹೇಳಿದಂಥ ರೀತಿಯಲ್ಲಿ ಗರ್ಭಗುಡಿ ಸಂಸ್ಕೃತಿ ಇದೆ, ಅದು RSSನ ಹಿನ್ನೆಲೆ ಬೇಕು. ನಿಮಗೆ ಬರೋ ತನಕ ನಿಮ್ಮನ್ನು ಒಡ್ಡೋಲಗದೊಂದಿಗೆ ಕರ್ಕೊಂಡ್ಬರ್ತಾರೆ. ಕರ್ಕೊಂಡು ಬಂದ ಮೇಲೆ ನಿಮ್ಮನ್ನು ಎಲ್ಲಿ ಕೂರಿಸ್ಬೇಕು ಅಲ್ಲಿ ಕೂರಿಸ್ಬಿಡ್ತಾರೆ. ಕಾಂಗ್ರೆಸ್ಸಲ್ಲಾದರೂ ಇದ್ದಿದ್ರೆ ಬೈಕೊಂಡಾದರೂ ಜಗಳಾಡ್ಕೊಂಡಾದರೂ ಏನಾದರೂ ಮಾಡ್ತಾ ಇರ್ಬೋದಾಗಿತ್ತೇನೋ ಅಂತ. ನನಗೆ 70 ವರ್ಷ ಆದಾಗ ಅಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ 80 ವರ್ಷ ಆದವರು ಇನ್ನೂ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ. ಆದರೆ ನಾವು ಹಂಗಿರೋ ಸರ್, ನಾನು ಬೇಸಿಕಲಿ ನಾನು ಲೀಡ್ರ್ ಸರ್. ನಾನು ನನ್ನ ಹುದ್ದೆಗೋಸ್ಕರ ನಾನು ಭಾರತೀಯ ಜನತಾ ಪಾರ್ಟಿಗೆ ಹೋಗಲಿಲ್ಲ. ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದು ಸಮಾಜಕ್ಕೆ ಅವಮಾನ ಆಗೋ ರೀತಿಯಲ್ಲಿ ಇವರೆಲ್ಲ ಮಾಡ್ತಾ ಇರೋದು ನೋಡಿ ನಾನು ಒಂದು ಪಕ್ಷಕ್ಕೆ ಹೋದೆ. ನನಗೆ ಯಡಿಯೂರಪ್ಪನವರು ಯಾವುದೇ ಷರತ್ತನ್ನು ಹಾಕಲಿಲ್ಲ, ನಾನು ಅವ್ರಿಗೆ ಯಾವುದೇ ಷರತ್ತನ್ನು ಹಾಕಲಿಲ್ಲ. ನೀವು ಹೇಳೋ ಥರನೇ ಆಗಿದ್ದರೆ ಪಾರ್ಟಿ ಕಟ್ಟಬೇಕು ಅನ್ನೋ ದೃಷ್ಟಿಕೋನದಲ್ಲೇ ನನ್ನನ್ನು ಯಡಿಯೂರಪ್ಪನವ್ರು ಪಾರ್ಟಿಗೆ ತಂದಿದ್ದೆ ವಿನಃ ಪಾರ್ಟಿ ಬಂದಮೇಲೆ ನನಗೇನು ಮಾಡಿ ಅಂತ ನಾನೇನು ಕೇಳಲಿಲ್ಲ. ನನ್ನನ್ನು ಗೌರವದಿಂದ ಕರ್ಸ್ಕೊಂಡಿದ್ದಾರೆ. ಆಗ ನಿಮ್ಗೆ ಒಂಥರ ಜಿದ್ದು ಬಂದುಬಿಟ್ಟಿದೆಯಾ? ಜಿದ್ದಲ್ಲ, ನನಗೆ ಒಂದು ಪರ್ಯಾಯ ಬೇಕಲ್ಲ, ಒಂದು ವ್ಯವಸ್ಥೆಗೆ ಹೋಗ್ಬೇಕಲ್ಲ ನಾನು. ಸ್ವಾಮಿ, ಇನ್ನು ಎಷ್ಟು ವರ್ಷ ನಾನು ಇವ್ರನ್ನೇ ಕರೆದು ಮಾಡಿ ಕಾಂಗ್ರೆಸ್ ಬಗ್ಗೆ ಹೇಳಿ? ನಮ್ಮ ಸಮಾಜದವರು ಎಲ್ಲಿರ್ತಾರೆ ನನ್ನ ಜೊತೆಯಲ್ಲಿ? ಎಲ್ಲಿರ್ತಾರೆ ಸರ್? ನೀವು ಹೇಳೋದು ನೀವು ಬರೀ ಒಂದು ಸಮಾವೇಶ ಮಾಡಿದ್ರೆ ಸಾಕಾಗೋದಿಲ್ಲ, ಒಂದು ಅಧಿಕಾರದ ಅವಶ್ಯಕತೆ ಇದೆ ನಿಮ್ಮ ಸಮುದಾಯಕ್ಕೆ. ಆ ಅಧಿಕಾರ ಕೊಡ್ತಕ್ಕಂಥವ್ರ ಜೊತೆ ಹೋದರೆ ಸಮುದಾಯವು ನಿಮ್ಮ ಜೊತೆ ಬರ್ತದೆ ಅನ್ನತಕ್ಕಂಥದ್ದು. ಆದರೆ ನಿಮ್ಮ ಸಮುದಾಯ ಸಂಪೂರ್ಣವಾಗಿ ನಿಮ್ಮ ಜೊತೆ ಬರ್ತದೆ ಅನ್ನತಕ್ಕಂಥ ವಿಶ್ವಾಸ ಎಲ್ಲಿಂದ ಬಂತು ನಿಮಗೆ ಅಂತ? ನಾನು ತಿಂಗಳಿಗೊಂದು ಕಾರ್ಯಕ್ರಮ, ತಿಂಗಳಿಗೊಂದು ಸಭೆ ಮಾಡೋನಲ್ಲ ನಾನು. 24 ಗಂಟೆ ನಮ್ಮ ಸಮಾಜದ ಕಾರ್ಯಕ್ರಮ, ನಮ್ಮ ಸಮಾಜ ಏನು ಮಾಡಿದ್ದಾರೆ ಅಂತ ಕಾಂಗ್ರೆಸ್ನವ್ರು ಕೇಳ್ತಾರೆ. ಕಾಂಗ್ರೆಸ್ನವರು ಹೇಳ್ತಿರೋದು ಏನು ಅಂತ ಹೇಳಿದ್ರೆ, ನಂಜುಂಡಿಯವರು ಸಮುದಾಯದ ಹೆಸರಲ್ಲಿ ನಾಯಕರಾಗಿದ್ದಾರೆ, ಸಮುದಾಯಕ್ಕೆ ಏನು ಮಾಡಿದ್ದಾರೆ ಅಂತ ಕೇಳಿ ನೋಡೋಣ ಅಂತ. ಅಲ್ಲ, ಸಮುದಾಯಕ್ಕೆ ಏನು ಮಾಡಬೇಕು, ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಸಮುದಾಯದಲ್ಲಿ ಇವತ್ತು ಕೂಡ ಹೇಳಿದ್ರೆ ನಿಮ್ಮಲ್ಲಿ ಬೇರೆ ಬೇರೆ ಪಂಗಡಗಳನ್ನೆಲ್ಲ ಸೇರಿಸಿ ಇವತ್ತು ನೀವು ಅದನ್ನೊಂದು ದೊಡ್ಡ ಸಮುದಾಯ ಮಾಡಿದ್ದೀರಾ. ಅಲ್ಲೂ ಮೇಲ್ವರ್ಗ ಕೆಳವರ್ಗ ಅನ್ನತಕ್ಕಂಥದ್ದಿದೆ. ನಂಜುಂಡಿಯವರಿಗೆ ನೋಡಿದ್ರೆ ಎಲ್ಲರೂ ಒಂದೇ ರೀತಿ ಕಾಣ್ಬೋದು. ಅಲ್ಲೂ ಜನವರ ಹಾಕಿದವರು ಇದ್ದಾರೆ, ಪಾಪದವರು ಕೂಡ ಇದ್ದಾರೆ, ಅಲ್ಲೂ ಕೂಡ ಶ್ರೀಮಂತರಿದ್ದಾರೆ, ಬಡವರು ಇದ್ದಾರೆ. ನಂಜುಂಡಿಯವರು ಶ್ರೀಮಂತರ ಪೈಕಿ ಇರತಕ್ಕಂಥ ವಿಶ್ವಕರ್ಮ ಸಮುದಾಯದವರು. ಬಡವರಾಗಿರ್ತಕ್ಕಂಥವ್ರು ಇವತ್ತು ಕೂಡ ದಯನೀಯವಾಗಿರ್ತಕ್ಕಂಥ ಸ್ಥಿತಿಯಲ್ಲಿದ್ದಾರೆ. ಅವ್ರ ಬಗ್ಗೆ ಏನು ಮಾಡಿದ್ದಾರೆ ಅಂತ ಕೇಳಿ ಇವತ್ತು ಕೂಡ ಅದೇ ಸಮುದಾಯದ ಒಳಗೆ ಬಡಗಿಗೆ ಆಗಿರ್ಬೋದು, ಕಲ್ ಕೆಲಸ ಮಾಡೋರಿಗಾಗಿರ್ಬೋದು ಏನೂ ಸಿಕ್ಕಿಲ್ಲ. ಇವತ್ತೆಲ್ಲ ಸಿಗ್ತಿರ್ತಕ್ಕಂಥ ಚಿನ್ನದ ಕೆಲಸ ಮಾಡುವಂಥವ್ರಿಗೆ ಇದನ್ನೆಲ್ಲ ನೀವು ಕೇಳಿದ್ರೆ ಎಲ್ಲಿ ಉತ್ತರ ಇದೆ ಅವ್ರ ಕೈಯಲ್ಲಿ ಅಂತ ಹೇಳ್ತಾರಲ್ಲ. ಇಲ್ಲ, ಮಾಹಿತಿ ಕಡಿಮೆ ಇದೆ ಎಲ್ಲರಿಗೂ.
ಆ್ಯಕ್ಚುಲಿ ನಮ್ಮ ಸಮಾಜವನ್ನು ಕಟ್ಟಿದವರು 16 ವರ್ಷಗಳಿಂದ ಗ್ರಾಮಾಂತರ ಪ್ರದೇಶದಲ್ಲಿರುವಂಥ ಕಬ್ಬಿಣ ಗೆಲ್ಲಿಸಿದವರು, ಮರಗೆಲ್ಲಿಸಿದವರು, ಶಿಲ್ಪಿಗಳು, ಕಂಚುಗಾರರು ಮತ್ತು ಚಿನ್ನ ಬೆಳ್ಳಿ ಕೆಲಸಗಾರರು, ಗ್ರಾಮಾಂತರ ಪ್ರದೇಶದಲ್ಲಿರೋರು, ಬಡವರು. ಇವತ್ತಿಗೂ ಚಾಮರಾಜನಗರದಲ್ಲಿ ದಿವಸಕ್ಕೆ 75 ರೂಪಾಯಿ ಕೂಲಿನ ತಗೊಂಡು ಜೀವನ ಮಾಡೋರು ನನ್ನ ಜೊತೆಗೆ ಬಂದು ಹೋರಾಟ ಮಾಡಿ ಕಟ್ಟಿರೋದು. ನನ್ನ ಉದ್ದೇಶ, ನಾನು ಸಂಪಾದನೆ ಮಾಡಿರೋ ಹಣದಲ್ಲಿ ಅವ್ರನ್ನೆಲ್ಲ ಒಗ್ಗೂಡಿಸ್ಕೊಂಡು ಸಮುದಾಯವನ್ನು ಗಟ್ಟಿ ಮಾಡಿದ್ದೀನಿ ವಿನಃ ನಾನೇನಾದರೂ ಸಮುದಾಯ ಭವನ ಜಿಲ್ಲೆಗೆ ಒಂದೊಂದು ಮಾಡಬೇಕು, ಹಂಗೆ ಮಾಡಬೇಕು, ಅದು ಮಾಡಬೇಕು ಅಂದರೆ ಯಾವತ್ತೋ ಮಾಡ್ತಿದ್ದೆ ನಾನು. ನನ್ನ ಉದ್ದೇಶ ನಮ್ಮ ಸಮಾಜಕ್ಕೆ ಒಂದು ಶಕ್ತಿಯನ್ನು ತುಂಬಬೇಕು. ಈ ದೇಶಕ್ಕೆ ನಾವು ಕೊಟ್ಟಿರೋ ಕೊಡುಗೆಗಳು ಇಂಥ ಸಮಾಜದವರು ಅಂತ ಅವರು ತಲೆ ಎತ್ತಿ ಹೇಳ್ಕೋಬೇಕು. ಅಂಥ ಒಂದು ಚೈತನ್ಯವನ್ನು ತುಂಬೋದಕ್ಕೆ ನಾನು ಹೋರಾಟ ಮಾಡ್ತಾ ಇದ್ದೇನೆ ವಿನಃ ಇನ್ನೇನು ಇಲ್ಲ ಇಲ್ಲಿ. ಆದರೆ ನಿಮ್ಮ ಸಮುದಾಯನೇ ಒಂದು ಕಟ್ಟುವ ಸಮುದಾಯ ಅಲ್ವಾ? ಕಟ್ಟೋ ಕೆಲಸದಲ್ಲಿ ಇರ್ತಕ್ಕಂಥ. ಆದರೆ ನಿಮಗೆ ನಿಮ್ಮ ಸಮುದಾಯಕ್ಕೆ ಒಂದು ಶಕ್ತಿಯನ್ನು ಕೊಟ್ಟುಕೊಂಡು ಒಂದು ಬಲಿಷ್ಠವಾಗಿರ್ತಕ್ಕಂಥ ಸಮುದಾಯ ಕಟ್ಟಲಿಕ್ಕೆ ಸಾಧ್ಯವಾಗಲಿಲ್ಲಲ್ಲ. ನಂಬಿ ಮೋಸ ಹೋದೆ ಅಂತ, ನಂಬಿ ಮೋಸ ಹೋದೆ. ಹಾಗಾದ್ರೆ ನಿಮಗೆಲ್ಲಾದ್ರೂ ಒಂಥರ ವಿಷಾದ ಮತ್ತು ಇದಿದೆಯಾ ಅಂತ ಹೇಳಿದ್ರೆ ನಿರಾಸೆ ಮೂಡಿಬಿಟ್ಟಿದೆಯಾ? ನನ್ನ ಸಮುದಾಯವನ್ನೇ ನಾನು ಅದಕ್ಕೊಂದು ಕೊಟ್ಟಿರ್ತಕ್ಕಂಥ ಒಂದು ಆಶಾಭಾವನೆಯನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯವಾಗಲಿಲ್ಲ. ನಂಬಿಕೆಯಿಂದ ನಾನು ಮೋಸ ಹೋದ್ರೆ ಮತ್ತೆ ಅದಕ್ಕೆ ತಾನೇ ನಾನು BJPಗೆ ಹೋದೆ. ಆದರೆ ಈ ಮಟ್ಟಕ್ಕೆ ನೀವು ಖರ್ಚು ಮಾಡ್ತೀರಾ ನಂಜುಂಡಿಯವರೇ? ನಿಮಗೆ ಗೊತ್ತಿರ್ತಕ್ಕಂಥ ರೀತಿಯಲ್ಲಿ ಚಿನ್ನ ಬೆಳ್ಳಿ ಇದೆಲ್ಲ ವ್ಯಾಪಾರ, ಯಾವ ವ್ಯಾಪಾರದಲ್ಲೂ ಈಗಂತೂ ಲಾಭ ಇಲ್ಲ. ಅದು ಅಲ್ಲದೆ ಈಗೆಲ್ಲ ಈ ಡಿಮಾನಿಟೈಸೇಷನಲ್ಲಿ ಆದಮೇಲೆ ಭಾಳಷ್ಟು ಕಷ್ಟ ಇದೆ. ಕೆಲವರು ಕೇಳ್ತಾರೆ, ಈ ಮಟ್ಟಕ್ಕೆ ಹಣ ಎಲ್ಲಿಂದ ತರ್ತಾರೆ ಅವರು ಅನ್ನತಕ್ಕಂಥದ್ದು ಅಂತ. ತುಂಬ ಜನ ಸಂಘಟನೆ ಮಾಡಿದ್ರೆ ಇದರ ಒಳಾರ್ಥ ಗೊತ್ತಾಗುತ್ತೆ. ಇವತ್ತರವರೆಗೂ ಚಾಮರಾಜನಗರ ನಮ್ಮ 8ನೇ ವಿಶ್ವಕರ್ಮ ಜಯಂತ್ಯೋತ್ಸವ ಆಯಿತು, ನಿಮಗೆ ಗೊತ್ತಿರ್ಬೋದು. 1.5 ಲಕ್ಷ ಜನ ಸೇರಿದ್ರು. ಸರ್ಕಾರದವರು ಪ್ರತಿಯೊಬ್ಬರ ಹತ್ರ ಎನ್ಕ್ವೈರಿ ಮಾಡ್ತಾರೆ. ಇದೊಂದೇ ಅಲ್ಲ, ನಾನು ಮಾಡೋ ಪ್ರತಿ ಕಾರ್ಯಕ್ರಮದಲ್ಲಿ ಎನ್ಕ್ವೈರಿ ಮಾಡ್ತಾರೆ. ನಂಜುಂಡಿಯವರು ಎಷ್ಟು ದುಡ್ಡು ಕೊಟ್ಟರು ಒಂದೊಂದು ಊರಿಗೆ ಜನನ ಕರೆಯೋದಕ್ಕೆ. ಅವ್ರ ಕೈನಲ್ಲಿ ಯಾರ ಕೈಲಾದರೂ ಒಬ್ಬರು ನಮ್ಮ ಸಮಾಜದವರು ಅಧ್ಯಕ್ಷರು ನಮಗೆ ಗಾಡಿ ಕಳಿಸಿದ್ರು, ಊಟ ಹಾಕಿದ್ರು, ಇಷ್ಟು ಜನ ಸೇರಿಸ್ಬೇಕು ಅಂತ ಹಣ ಕೊಟ್ಟರು. 16 ವರ್ಷದಲ್ಲಿ ನೀವು ಯಾರ ಹತ್ರ ಅದು ಒಬ್ಬರ ಹತ್ರ ಹೇಳ್ಸಿದ್ದೀರಾ? ಹೇಳ್ಸೋಕ್ಕೆ ಸಾಧ್ಯ ಇಲ್ಲ. ಇಡೀ ಸಮಾಜ ಅರ್ಥ ಮಾಡ್ಕೊಂಡಿದ್ದೆ ನನ್ನ ಶ್ರಮ ಎಂಥದ್ದು, ಸಮಾಜಕ್ಕೋಸ್ಕರ ಮಾಡ್ತಾ ಇರೋ ಕೆಲಸ ಎಂಥದ್ದು ಅಂತ. ನಾನು ಒಂದು ಕರೆ ಕೊಟ್ಟರೆ, ಇಂಥ ದಿವಸದಲ್ಲಿ ನಿಮ್ಮ ಊರಿಗೆ ಬರ್ತೀನಿ ಅಂತ ಹೇಳಿದ್ರೆ, ಅವರು ಶ್ರಮದಿಂದ ದುಡಿದ ಹಣದಲ್ಲಿ ಕಾರ್ಯಕ್ರಮಗಳನ್ನು ಮಾಡಿ ನನ್ನನ್ನು ಕರೆಸ್ಕೋತಾರೆ. ನಾನು ಮಾಡಿ ಬರೀ ಸಂಘಟಕರಷ್ಟೇ. ಇದು ಸತ್ಯ, ಇದು ನೀವು ಒಪ್ಪಬೇಕಿದ್ದು. ಇಲ್ಲ ಅಂದರೆ ಪರಿಶೀಲಿಸಿ ಮಾತಾಡಬೇಕು. ನಮ್ಮ ಸಮಾಜಕ್ಕೆ ಇಲ್ಲಿವರೆಗೂ 100 ರೂಪಾಯಿ ನಾನು ಕೊಟ್ಟಿಲ್ಲ, 100 ರೂಪಾಯಿ ಕೊಟ್ಟಿಲ್ಲ ನಾನು. ಅವರು ಕೂಡ ನನಗೆ 100 ರೂಪಾಯಿ ಕೊಟ್ಟಿಲ್ಲ. ವೀಕ್ಷಕರೇ, ಈಗೊಂದು ಸಣ್ಣ ವಿರಾಮ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಆದರೆ ಇದೆಲ್ಲ ಮಾಡ್ತಾ ಎಲ್ಲೋ ಒಂದು ಕಡೆ ನಿಮ್ಮ ವ್ಯವಹಾರವನ್ನು ಒಂದರಷ್ಟರ ಮಟ್ಟಿಗೆ ಕಡೆಗಣಿಸಿಬಿಟ್ಟಿದ್ದೀರಾ ಅನ್ನತಕ್ಕಂಥದ್ದು ಇದೆ. ಆದ್ದರಿಂದ ಎಷ್ಟು ಚೆನ್ನಾಗಿ ಮಾಡಬೇಕಾಗಿತ್ತು ಅಷ್ಟು ಚೆನ್ನಾಗಿ ಮಾಡ್ತಾ ಇಲ್ಲ ನೀವು ಅಂತ ಕೆಲವರು ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಭಾಳ ಚೆನ್ನಾಗಿದ್ರಿ ಒಂದು ಸಂದರ್ಭದಲ್ಲಿ. ಈ ಒಂದು ಗೀಳು ಹಚ್ಕೊಂಡ್ಬಿಟ್ಟು ಈ ಸಂಘಟನೆ ತಿಳ್ಕೊಂಡು ಆಗ ಸಂಘಟನೆಯಿಂದ ಏನಾಗಲಿಕ್ಕೂ ಆಗಲಿಲ್ಲ, ಸಂಘಟನೆಯಿಂದ ಲಾಭವೂ ಬರಲಿಲ್ಲ ಅನ್ನತಕ್ಕಂಥದ್ದು ಆಗೋಗ್ಬಿಟ್ಟಿದೆ. ಕಳ್ಕೊಳ್ಳೋದು ನೀವು ಮಾತ್ರ ಅನ್ನೋದನ್ನು ಈಗಲಾದರೂ ತಿಳ್ಕೋಬೇಕು ಅಂತ. ಸರ್, ನಾನು ಒಂದು ಸ್ಲಮ್ಮಲ್ಲಿ ಹುಟ್ಟಿದ್ದೇನೆ, ಗತಿ ಇಲ್ದಿರೋವಂಥ ಜಾಗದಿಂದ ಬಂದಿದ್ದೇನೆ. ಮತ್ತು ನಾನು ದುಡ್ದಿದ್ದೆಲ್ಲ ನಮ್ಮ ಸಮಾಜಕ್ಕೆ ಹೋಗುತ್ತೆ ಅಂದರೆ ಹೋಗಲಿ ಬಿಡಿ, ಹೋಗಲಿ. ನಮ್ಮಪ್ಪ ಯಾವ ದೊಡ್ಡ ಶ್ರೀಮಂತ ಅಲ್ಲ, ನಮ್ಮಪ್ಪ ಯಾವ ರಾಜಕೀಯ ವ್ಯಕ್ತಿ ಅಲ್ಲ, ನಮ್ಮಪ್ಪ ಯಾವುದು ಚಿನ್ನ ಸ್ಪೂನಲ್ಲಿ ಹುಟ್ಟಿದವನಲ್ಲ, ಅವನ ಮಗ ನಾನು. ನಮ್ಮ ಸಮಾಜ ನನ್ನಿಂದ ಶಕ್ತಿವಂತ ಆಗುತ್ತೆ, ನಾನು ಅದರಿಂದ ಲಾಸ್ ಆಗ್ತೀನಿ ಅಂದರೆ ನೋ ಪ್ರಾಬ್ಲಮ್. ನಿಮಗೆ ಸಿದ್ದರಾಮಯ್ಯನವ್ರ ಬಗ್ಗೆ ಸಿಟ್ಟಿದ್ದ ರೀತಿಯಲ್ಲಿ ಮಾತಾಡಿದ್ರಿ. ಆದರೆ ಸಿದ್ದರಾಮಯ್ಯನವ್ರ ಬಗ್ಗೆ ಅಂಥ ಪರಿಚಯ ಏನಿಲ್ಲ ಇತ್ತೀಚಿನ ವರ್ಷಗಳಲ್ಲಷ್ಟೇ ಅಂತ. ಆದರೆ ಬಹಳಷ್ಟು ಪರಿಚಯ ಇಟ್ಕೊಂಡಿದ್ದಂಥ ಬೇರೆಯವರು ಇದ್ದರು, ಅವ್ರ ಬಗ್ಗೆನೂ ಇದೆಯಾ ಸಿಟ್ಟು? ಆದರೆ ಅವ್ರ ಬಗ್ಗೆ ಅಷ್ಟೊಂದು ಮಾತಾಡಲಿಲ್ಲ ನೀವು ಅಂತ ನಿಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಸಂಪೂರ್ಣವಾಗಿ ನೀವು ಕೇಂದ್ರೀಕರಿಸಿದ್ದು ಸಿದ್ದರಾಮಯ್ಯನವ್ರ ಬಗ್ಗೆ ಅಂತ. ಹಾಂ. ಆದರೆ ಪರಮೇಶ್ವರ್ ಅವರು ಭಾಳ ಹತ್ತಿರ ಇಟ್ಕೊಂಡಿದ್ರು ನಿಮ್ಮನ್ನು, ಅಥವಾ ನಿಮ್ಮ ಜೊತೆ ಭಾಳ ಒಳ್ಳೆಯ ಒಂದು ಸಂಬಂಧ ಇತ್ತು. ಆದರೆ ಅವರು ಯಾವತ್ತೂ ಕೂಡ ನಿಮ್ಮ ಪರವಾಗಿ ಇತ್ತೀಚಿನ ವರ್ಷಗಳಲ್ಲಂತೂ ಮಾತಾಡಿದ್ದು, ನಿಮ್ಮ ಪರವಾಗಿ ನಿಂತಿದ್ದ ಉದಾಹರಣೆಗಳೇ ಇಲ್ಲ ಅನ್ನತಕ್ಕಂಥದ್ದು. ಪರಮೇಶ್ವರ್ ಹತ್ರ ಹೋಗಿ ನೀವು ಅವರಿಗೆ ನನ್ನನ್ನು ಕೇಳಿದ್ರೆ ಅವರು ನಿಸ್ಸಹಾಯಕರು. ಅವರು ನನಗೆ ಗೊತ್ತದು. ಇಷ್ಟೆಲ್ಲದಕ್ಕೂ ಕಾರಣ ಸಿದ್ದರಾಮಯ್ಯನವರು, ಅದು ನನಗೆ ಗೊತ್ತು. ನನ್ನ ಹೆಸರು ಕೈ ಹಿಂದುಳಿದ ವರ್ಗಗಳ ನಾಯಕ ಅಂತ ಕರ್ಸ್ಕೋತಾರಲ್ಲ ಸಿದ್ದರಾಮಯ್ಯ ಇದ್ದಾರೆ ಸರ್. ನಾವು ಕರ್ಸ್ಕೋತಾ ಇದ್ದಾರೆ, ಅವರು ಅಷ್ಟೇ ಕರ್ಸ್ಕೋತಾ ಇದ್ದಾರೆ.
ನಮ್ಮ ಕೈಯಿಂದ ಕರ್ಸ್ಕೊಂಡು ಆದರೂ ಕೂಡ ಈಗ BJP ಅಂತ ಪಕ್ಷ ಮುಂದುವರೆದ ಸಮುದಾಯಗಳ ಅಥವಾ ಮುಂಚೂಣಿಯಲ್ಲಿರ್ತಕ್ಕಂಥ ಅಥವಾ ಮೇಲ್ದರ್ಜೆಗೆ ಬಂದಿರತಕ್ಕಂಥ ಅಥವಾ ಅಂತಂದರೆ ಗೌರವಾನ್ವಿತ ಸಮುದಾಯಗಳ ಮುಷ್ಟಿಯಲ್ಲಿದೆ ಅನ್ನತಕ್ಕಂಥ ಒಂದು ಆರೋಪವೂ ಇದೆ. ಈಗ ಬೆಂಗಳೂರಂಥ ನಗರದಲ್ಲಿ ನಿಮ್ಗೆ ಗೊತ್ತಿರ್ತಕ್ಕಂಥ ರೀತಿಯಲ್ಲಿ ಎಷ್ಟು ಮಂದಿ ಹಿಂದುಳಿದವರನ್ನು ಅವರು ಒಂದು MLA ಮಾಡಿದ್ದಾರೆ ಅಥವಾ ಬೇರೆ ಏನೋ ಸ್ಥಾನ ಕೊಟ್ಟಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಕೇಳಿದ್ರೆ ನಿಮಗೆ ಉತ್ತರ ಈಗಾಗಲೇ ಗೊತ್ತಾಗಿರ್ಬೋದು. ರಾಜಕೀಯಕ್ಕಾಗಿ ಆಟ ಕುಂಟು ಲೆಕ್ಕಕ್ಕಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಎಲ್ಲ ಪಕ್ಷಗಳು ಸಮುದಾಯಗಳನ್ನು ಬೆಳೆಸ್ಕೊಳ್ಳೋದು. ನಿಮ್ಮಂಥವರು ಇಷ್ಟು ಜನರನ್ನು ಸಂಘಟಿಸ್ತಾರೆ ಅಂತಂದರೆ ಎಲ್ಲ ಪಕ್ಷದವ್ರಿಗೂ ನೀವು ಬೇಕು. ಯಾಕೆಂತಂದರೆ ನೀವನ್ನು ಬಳಸ್ಕೋತಾರೆ, ಆ ನಂತರ ಏನು ಮಾಡಬೇಕು ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ ಅಂತ. ಇಲ್ಲ ನೋಡಿ, ನಾನು BJP ಪಕ್ಷದ ಬಗ್ಗೆ ಬಹಳ ದಿನಗಳಿಂದನೂ ಕೂಡ ನಾನು ತಿಳ್ಕೊಂಡಿದ್ದೇನೆ. ನಂಬುದವ್ರಿಗೆ ಯಾವತ್ತೂ ಮೋಸ ಮಾಡಲಿಲ್ಲ, ಸಂಘಟಕರನ್ನ ಕೈ ಬಿಟ್ಟಿಲ್ಲ. ನಿಮ್ಮಲ್ಲಿ ಪೊಟೆನ್ಷಿಯಲಿಟಿ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಕೊಡೋ ಸ್ಥಾನಮಾನನೇ ಬೇರೆ. ನಿಮಗೆ ಮಂತ್ರಿ ಮಾಡ್ತೀನಿ ಅಂತ ಹೇಳಿದಾರಂತೆ. ನಾನು ಆಕಾಂಕ್ಷಿನೇ ಅಲ್ಲ ಸರ್. ಯಾಕೆ ಆಕಾಂಕ್ಷಿ ಆಗಿರ್ಬಾರ್ದು? ನಾನು ಕೇಳೋದೇ ಇಲ್ಲ. ಅಲ್ಲ, ಆಕಾಂಕ್ಷಿ ಯಾಕೆ ಆಗಿರ್ಬಾರ್ದು? ಕೇಳಲಿಲ್ಲ ಅಂತ ಮಂತ್ರಿ ಮಾಡಿ ನಿಮ್ಮ ಮನಸ್ಸಲ್ಲಂತೂ ಇದೆ ಏನಾದರೂ ಆಗಬೇಕು ಅಂತ. ಸರ್, ರಾಜಕೀಯ ಅಂತ ಬಂದಾಗ ಅಧಿಕಾರನೂ ಬೇಕು, ಸ್ಥಾನಮಾನನೂ ಬೇಕು. ಯಾರಿಗೆ ಅಂತ ಹೇಳಿದ್ರೆ ನಮ್ಮಂಥ ಹಿಂದುಳಿದ ವರ್ಗದಲ್ಲಿ ನಿರ್ಗತಿಕರನ್ನ ಗುರ್ತಿಸೋವಂಥ ಕೆಲಸ ಮಾಡಬೇಕಂದ್ರೆ ಅಧಿಕಾರ ಬೇಕು. ಸಮಯ ಬಂದಾಗ ಮಾಡಿ. ಆದರೆ ನಂಜುಂಡಿಯವರು ತಮ್ಮ ಸಮುದಾಯದಲ್ಲೇ ಬೇರೆ ನಾಯಕರನ್ನ ಬೆಳೆಸೋದ್ರಲ್ಲಿ ವಿಫಲರಾಗಿದ್ದಾರೆ ಅಂತ. ಈಗ ಇರೋದು ಒಬ್ಬರು ನಾಯಕರು ನಂಜುಂಡಿ. ಸಂತೋಷ, ನಿಮ್ಮನ್ನೇ ನಾಯಕರು ಅಂತ ಒಪ್ಕೊಳ್ಳೋಣ. ಆದರೆ ನಿಜವಾದ ನಾಯಕ ಯಾರು ಅಂತ ಹೇಳಿದ್ರೆ ಅವ್ನ ಕೆಳಗೆ ಒಂದು 20 ನಾಯಕರನ್ನು ಬೆಳೆಸಿರ್ತಾನೆ ಅನ್ನತಕ್ಕಂಥ. ಪ್ರತಿ ಹೋಬಳಿ ಮಟ್ಟದಲ್ಲಿ ನಾನು ಲೀಡರ್ ಮಾಡಿದ್ದೀನಿ ಸರ್. ರಾಜಕೀಯ ನಾಯಕರನ್ನು ಮಾಡಿದ್ದೀರಾ? ನಿಮಗಾಗಿ ನನಗಂತೂ ಮಾಡಬೇಡಿ, ಅವರನ್ನಾದರೂ ಮಾಡಿ, ಅವ್ರಿಗೆ ಸ್ಥಾನ ಕೊಡಿ ಅಂತ ಹೇಳಿದ್ದೀರಾ? ಇದೆಲ್ಲ ನಾನು ಮಾಡಲಿಲ್ಲ. ನಾನು ನಂಬಿ ಇವರು ಮಾಡ್ತಾರೆ ಅಂತ ಇದ್ದೆ. 224 ಕ್ಷೇತ್ರದಲ್ಲೂ ಕೂಡ ನಮ್ಮ ಸಮಾಜದವರು ಕಾಂಗ್ರೆಸ್ಗೆ ವೋಟ್ ಹಾಕುವಂಥ ಸಂದರ್ಭದಲ್ಲಿ ನಿಮ್ಮ ಸಮಾಜದವ್ರನ್ನ ನಾವು ಗುರುತಿಸ್ತೀವಿ ಅನ್ನೋವಂಥ ಮಾತಿಗೆ ಜೋತು ಬಿದ್ದು ನಾನು ಹಠ ಮಾಡಲಿಲ್ಲ. ಮಾಡ್ತಾರೆ ಆ ಶಾಸಕರು. ಯಾಕೆಂತ ಹೇಳಿದ್ರೆ ನಂಜುಂಡಿ ಯಾವ ಕಾರಣಕ್ಕೂ ಬಿಟ್ಟೋಗೋದಿಲ್ಲ ಅಷ್ಟೇ. ಈಗ ನೀವು ಕರೆಕ್ಟಾಗಿ ಹೇಳ್ತಾ ಇದ್ದೀರಾ. ನಂಜುಂಡಿಗೆ ಇನ್ನೂ ನಾನು 30 ಸಾರಿ ಮಾಡಿದ್ರು ನಂಜುಂಡಿ ಕಾಂಗ್ರೆಸ್ ಬಿಡೋದಿಲ್ಲ ಅಂತ. ನನಗೆ ಕಾಂಗ್ರೆಸ್ ಪ್ರಶ್ನೆನೇ ಅಲ್ಲ. ಮೊದಲು ನಮ್ಮ ಸಮಾಜ, ನಂತರ ನನ್ನ ಸ್ವಾಭಿಮಾನ, ಈ ಎರಡಕ್ಕೂ ಧಕ್ಕೆ ಬಂತು ಅಂತ ಹೇಳಿದ್ರೆ ಬಿಟ್ಟು ಹೋಗ್ತಾ ಇರೋದೇ. ಅದನ್ನು ಈ ಸಾರಿ ಪ್ರೂವ್ ಮಾಡಿದ್ದೇನೆ ನಾನು. ಯಾವ ಹಿಂದುಳಿದ ವರ್ಗದ ನಾಯಕ ನಮ್ಮನ್ನೆಲ್ಲ ಇಟ್ಕೊಂಡು ಇನ್ನೊಬ್ಬ ದೇವರಾಜ ಅರಸ್ ಬಂದ ಅಂತ ಹೇಳೋವಂಥ ನಮ್ಮನ್ನು ಇಗ್ನೋರ್ ಮಾಡಿ ತೆಗೆದು ಬಿಸಾಕಿದ ಮೇಲೆ ನಾವು ಇರ್ತೀವ? ಎಲ್ಲರೂ ನಮ್ಮಂಗೆ ಇರ್ತಾರ? ಅವ್ರು ಹೇಳ್ದಂಗೆ ಕೇಳ್ಕೊಂಡಿರೋಕ್ಕೆ ನಾವೇನು ಇವರ? ನಮಗೂ ಒಂದು ಸಮಾಜ ಇದೆ ಸರ್, ನಾವು ಲೀಡ್ರ್ ಇದ್ದೀವಿ ಸರ್. ನೀವು KPCC ಅಧ್ಯಕ್ಷರಾಗಬಹುದು ಅನ್ನತಕ್ಕಂಥ ಮಟ್ಟಕ್ಕೆ ಕೆಲವರು ನಿಮ್ಮನ್ನು ಪ್ರಶ್ನೆ ಕೇಳ್ತಾರಂತೆ. ಮಾಡ್ಬೋದಾಗಿತ್ತಲ್ಲ, ಏನ್ರಲ್ಲಿ ಕಡಿಮೆ ಇದ್ದೀನಿ ಹೇಳಿ. ನೀವು ಹೇಳಿ. ನೀವು ಹಂಗೆ ಹೇಳ್ಬಿಟ್ರೆ ಕಾಂಗ್ರೆಸ್ ಪಕ್ಷ ನಿಮ್ಮನ್ನು ಉಳಿಸ್ತಾರ? ಬಿಟ್ಬಿಡಿ. ಹಂಗಾದ್ರೆ ನಾನು ಗುಲಾಮ್ನಾಗಿರ್ಬೇಕಾ? ಇನ್ನೂ ಹೋಗಿ ಕೈ ಕಟ್ಕೊಂಡು ಅಂತ ಲೈಫೇ ನನಗೆ ಬೇಡ. ನನ್ನ ಹೇಳೋದು ಪ್ರಾಮಾಣಿಕವಾಗಿ ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ಮತ್ತೆ ನನ್ನ ಅರ್ಹತೆ ಇರೋದನ್ನ ಕೊಡಿ. ಅಂದರೆ ನಾನು ಎಕ್ಸಾಮ್ ಪಾಸ್ ಆಗಿಲ್ವಾ? ನೀವು ಮಾಡಿರೋ ಎಲ್ಲ ಇದರಲ್ಲಿ ಎಕ್ಸಾಮ್ ಪಾಸ್ ಆಗಲಿಲ್ವಾ? ನೀವು 1,000 ಜನ ಸೇರಿಸಿ ಅಂತ ಹೇಳಿದ್ರೆ 50,000 ಜನ ಸೇರಿಸ್ತೀನಲ್ಲ, ಎಕ್ಸಾಮ್ ಪಾಸ್ ಆಗಲಿಲ್ವಾ? ನೀವು 29 ಉಪಚುನಾವಣೆಗಳಲ್ಲಿ ಸೋತ್ರಿ. ಉಡುಪಿನಲ್ಲಿ ನಾನು ತಗೊಂಡೋಗಿ ಇನ್ಚಾರ್ಜ್ ಮಾಡಿದ್ರಿ. ಜಯಪ್ರಕಾಶ್ ಹೆಗಡೆನ ಗೆಲ್ಸ್ಕೊ ಬಂದಿಲ್ವ ನಾನು? ಅಲ್ಲಿ ಎಂಟೈರ್ ಪೂರ್ತಿ ನಮ್ಮ ಸಮಾಜ ಎಲ್ಲನೂ BJPನಲ್ಲಿತ್ತು. ಅವ್ರ ಮನೆಯಲ್ಲಿ 30 ದಿನ ವಾಸ ಮಾಡಿ ಅವ್ರನ್ನೆಲ್ಲ ಕಾಂಗ್ರೆಸ್ಗೆ ತಂದಿಲ್ವ ನಾನು? ಇಡೀ ರಾಜ್ಯದಲ್ಲಿ ನಂಜುಂಡಿ ಅಂತ ಹೇಳಿದ್ರೆ ಕಾಂಗ್ರೆಸ್ ಅಂತ ಚಾಪ್ ಒತ್ತಿಲ್ವ ನಾನು? ಇದಕ್ಕಿಂತ ಇನ್ನೇನು ಮಾಡಬೇಕು? ಯಾಕೆ ನನಗೆ ಅರ್ಹತೆ ಇಲ್ಲ? ನನ್ನ ಅರ್ಹತೆಯನ್ನು ಅಳಿಯೋ ಯೋಗ್ಯತೆಗಳಿಲ್ಲ ನಿಮ್ಗೆ ಅಷ್ಟೇ. ಆದರೆ ಇದನ್ನು BJP ಅರ್ಥ ಮಾಡ್ಕೊಂಡಿದೆ ಅಂತ ನಿಮ್ಗೆ ಅರ್ಥ ಮಾಡ್ಕೊಂಡಿದ್ದಕ್ಕೋಸ್ಕರನೇ ನನಗಾಗಿರೋ ಅನ್ಯಾಯಕ್ಕೆ, ನಮ್ಮ ಸಮಾಜಕ್ಕಾದಕ್ಕೆ ಎಲ್ಲ ಅರ್ಥ ಮಾಡ್ಕೊಂಡಿದ್ದೀನಿ. ನಾವು ಹೇಳ್ಕೂಡ್ದು, ಒಬ್ಬ ಮಾಜಿ ಮುಖ್ಯಮಂತ್ರಿ ಬರ್ತಾರೆ, ಬಂದು ಹೇಳ್ತಾರೆ ನಂಜುಂಡಿ ಅವರೇ ನಿಮ್ಗೆ ಆಗಬೇಕಾಗಿತ್ತು, ಅನ್ಯಾಯ ಆಗಿದೆ, ನೀವು ನೊಂದ್ಕೋಬೇಡಿ, ಸಾಂತ್ವನ ಹೇಳ್ತಾರೆ. ನಾನು ಹೇಳ್ಕೊಡ್ತಿದ್ದಲ್ಲ. ನಾನು 16 ವರ್ಷ ನಾನು ಸಮಾಜ ಪಾರ್ಟಿನಲ್ಲಿದ್ದಾಗ ನನ್ನನ್ನು MLC ಮಾಡಲಿಲ್ವಲ್ಲ. ನಂತರ ಒಬ್ಬರೇ ಒಬ್ಬ ಲೀಡ್ರ್ ಬಂದು ನನಗೆ ಸಾಂತ್ವನ ಹೇಳಿದ್ರಾ? ಒಬ್ಬರು ಅಧ್ಯಕ್ಷರಿಂದ ಹಿಡಿದು ಕೊನೆಯಲ್ಲಿರೋ ಯಾರಾದರೂ ಒಬ್ಬರು ಬಂದು ಅದು ನಂಜುಂಡಿ ಅವರು ಹಿಂಗೆ ಆಗೋಗಿದೆ, ನಿಮಗೆ ಮುಂದಿನ ದಿನ ಮಾಡೋಣ, ನೀವು ಯೋಚನೆ ಮಾಡಬೇಡಿ, ಏನೋ ಒಂಥರ ಆಗಿದೆ. ಏನು ಸ್ವಾಮಿ, ಏನಿದೆ ಅರ್ಥ? ಏನು ಒಂದು ರೀತಿಯಲ್ಲಿ ಬಿಟ್ಟು ಹೋಗ್ಲಿ ಅಂತ ಇರ್ಬೋದು. ಕೊನೆ ಪಾರ್ಟಿ ಕೊಟ್ಟರು ಗಿಫ್ಟ್. ಅವರು ಯಾವ ಪಾರ್ಟಿ ನಿಮ್ಮನ್ನೆಲ್ಲ ಮುಖ್ಯಮಂತ್ರಿ ಮಾಡ್ತು, ಯಾವ ಪಾರ್ಟಿ ಮಂತ್ರಿಗಳು ಮಾಡ್ತು, ಯಾವ ಪಾರ್ಟಿ ಶಾಸಕರುಗಳು ಮಾಡ್ತು, ಅವ್ರ ಬೈಕೆ ಇರ್ಬೋದು. ಇದು ನಂಜುಂಡಿ ಬೆಳೆದು ಬಿಡ್ತಾನೆ, ಇವನ್ನ ಕಳಿಸ್ಬಿಡೋಣ ಅಂತ. ಯಾರಿಗೆ ಲಾಸು? ಇನ್ನೊಬ್ಬ ಹಿಂದುಳಿದ ವರ್ಗಗಳ ನಾಯಕನಾಗೋಗ್ಬಿಡ್ತಾನೆ. ಡೆಫಿನೆಟಾಗಿ ಆಗ್ತೀನಿ ಸರ್. ನಾನು ಅಲ್ಲಿದ್ರೂ ನಾನು ಹಿಂದುಳಿದ ವರ್ಗದ ನಾಯಕನೇ.
ನನಗೆ ಅರ್ಹತೆ ಇಲ್ದಿದ್ದು ಏನಂತ ಹೇಳಿದ್ರೆ ಬೇರೆ ಸಮಾಜದವ್ರನ್ನ ಗುರುತಿಸೋ ಶಕ್ತಿ ಇರಲಿಲ್ಲ. ನಮ್ಮ ಸಮಾಜ ಆದರೆ ಈಗ ಸ್ವಲ್ಪ ವಿಶ್ವಕರ್ಮ ಅಂತ ಹೇಳೋದಕ್ಕಿಂತ ಸ್ವಲ್ಪ ಮುಂದಕ್ಕೆ ಹೋಗಿ ಬೇರೆಯವರನ್ನೂ ಸೇರಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಮಾಡಬೇಕು. ನನಗೆ ಸನ್ಮಾನ್ಯ ಯಡಿಯೂರಪ್ಪನವ್ರು ಹೇಳಿರೋದು, ನೀವು ನಮ್ಮ ಪಾರ್ಟಿನಿರ್ತಕ್ಕಂಥ ಎಲ್ಲ ಹಿಂದುಳಿದ ವರ್ಗದವರ ಜೊತೆ ಸೇರಿ ಹಿಂದುಳಿದ ವರ್ಗವನ್ನು ಕಟ್ಟಿ ಅಂತ ಹೇಳಿರೋದು. ಈಗ ಕೊನೆಯದಾಗಿ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಿಮ್ಮಂಥವರ ಶಕ್ತಿಯೊಂದಿಗೆ BJP ಗೆದ್ದುಬಿಡ್ಬೋದು ಅಂತ ಅನಿಸ್ತದ ನಿಮಗೆ? ಸಂದೇಹ ಬೇಡ ನಿಮಗೆ. ಈಗ ಹೋಗ್ತಾ ಇರೋ ದಾಟಿ ನೋಡಿದ್ರೆ BJP ಗೆಲ್ತದೆ. ನೀವು ಗೆಲ್ಬೋದು ಜೊತೆಯಲ್ಲಿ. ನಾನು ಎಲೆಕ್ಷನ್ ಗೆಲ್ತೀನಿ ಅಂತ ಹೇಳಿ ಅಲ್ಲ, ಗೆಲ್ಲಬಹುದು. ಗೆಲ್ಲೋದು ಬರೀ ಎಲೆಕ್ಷನ್, ನೀವು ಒಂದು ರಾಜಕೀಯವಾಗಿ ಗೆಲ್ಲಬಹುದು ಅಲ್ವಾ ಸರ್? ಇಡೀ ಸಮಾಜ ನಿಲ್ಲುತ್ತೆ ಸರ್ BJP ಜೊತೆ, ಇಡೀ ಸಮಾಜ ನಿಲ್ಲುತ್ತೆ. ನಾವು ಮುಖ್ಯಮಂತ್ರಿಗಳು ಹೇಳಿದ್ರು ನಂಜುಂಡಿ ಅಂತವ್ರನ್ನ ಆದರೆ ಹಿಂದಿನಿಂದಲೂ ಕೂಡ ನಿಮ್ಮ ಸಮುದಾಯದ ಒಂದಷ್ಟು ಜನ BJP ಜೊತೆನೇ ಇದ್ರು ಅನ್ನತಕ್ಕಂಥದ್ದು ಒಪ್ಕೋತೀರಾ? ಸಂತೋಷ ಇದ್ರು ಅಂತಾನೆ. ಈಗ ಅದು ಇನ್ನೂ ಲಾಭವಾಗ್ಬೋದಾ? ಯಾರಿಗೆ ಲಾಭ ಆಯಿತು? BJPಗೆ ಲಾಭ ಆಯಿತು. ಎಲ್ಲಿ ಕಾಂಗ್ರೆಸ್ನಲ್ಲಿದ್ದರೂ ಅವರೆಲ್ಲ BJPಗೆ ಬರ್ತಾರೆ, ಎಲ್ಲಿ BJPನಲ್ಲಿದ್ದರೂ ಅವರೆಲ್ಲ ಸ್ಟ್ರಾಂಗ್ ಆಗ್ತಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗ್ತದೆ ಅಂತ. ನೋಡಿ, ನಾನು ಹೇಳೋದು ನಮ್ಮಂಥ ಸಮಾಜಗಳಲ್ಲ ಸರ್. ನಾನೊಬ್ಬ ಇದ್ದೆ, ವಿಶ್ವಕರ್ಮ ಸಮಾಜ ಅರ್ಧ ಹಂಚೋಗಿತ್ತು, ಅವ್ರನ್ನೆಲ್ಲ ಕೂಡಿಸ್ದೆ. ಮಡಿವಾಳರು, ಸವಿತಾ ಸಮಾಜದವರು, ಕುಂಬಾರರು, 103 ಜಾತಿ ಇದೆಯಲ್ಲ ಬ್ಯಾಕ್ವರ್ಡ್ ಕ್ಲಾಸ್ನಲ್ಲಿ. ಒಂದು 4-5 ಸಮಾಜಗಳು ಮಾತ್ರ ರಾಜಕೀಯ ಪ್ರಜ್ಞೆ ಇದೆ. ಉಳಿದ ಸಮಾಜಗಳೆಲ್ಲ ನಿರ್ಲಕ್ಷ್ಯಕ್ಕೊಳಪಟ್ಟಿದೆಯಲ್ಲ. ಆ ಸಮಾಜಗಳಿಗೆ ಧ್ವನಿ ಕೊಡಬೇಕು ತಾನೇ ಒಬ್ಬ ಮುಖ್ಯಮಂತ್ರಿಗಳು, ಒಂದು ಹಿಂದುಳಿದ ವರ್ಗದ ನಾಯಕ ಅಂದರೆ ಕೊಡಬೇಕು ಅಂತ ಭಾವಿಸ್ತೇನೆ ನಾನು. ಬರೀ ನೀವೇ ಬೆಳೆಯೋದಾದರೆ, ನಮ್ಮಂಥವ್ರನ್ನ ನಿರ್ಲಕ್ಷ್ಯ ಮಾಡೋದಾದರೆ ನಮ್ಮ ಟ್ಯಾಲೆಂಟನ್ನು ಕಿತ್ಕೊಳಕ್ಕಾಗೋದಿಲ್ಲ. ಗುಡಿ ಗೋಪುರಗಳನ್ನು ಕಟ್ಟಿದವರು ನಾವು, ಈ ಸಂಸ್ಕೃತಿಗೆ ಆಧಾರ ಸ್ತಂಭ ನಾವು. ನಮಗೆ ಕೊಡಬೇಕಾದಂಥ ಕನಿಷ್ಠ ಗೌರವ ಸ್ಥಾನಮಾನಗಳನ್ನು ಕೊಡೋದಕ್ಕೆ ಯೋಚನೆ ಮಾಡಬೇಕಾಗಿತ್ತು. ತಳ್ಳಿಬಿಟ್ರೆ ಡಸ್ಟ್ಬಿನ್ಗೆ ಹಾಕೋ ಕಸ ಅಲ್ಲ ನಾವು, ಕಸವನ್ನು ರಸ ಮಾಡಿಕೊಡೋರು ನಾವು. ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ನಿಮಗೆ. ನನ್ನ ವೃತ್ತಿ ರಾಜಕೀಯ ಅಲ್ಲ. ನಾನು ಇವತ್ತು ಕೂಡ ಸ್ಪಷ್ಟೀಕರಣ ಕೊಡ್ತಾ ಇದ್ದೇನೆ. ನನ್ನ ವೃತ್ತಿ ರಾಜಕೀಯ ಅಲ್ಲ. ರಾಜಕೀಯದಿಂದ ನಾನು ವ್ಯಾಪಾರ ಮಾಡ್ತೀನಲ್ಲ, ಅದಕ್ಕೆ ಯಾವುದೇ ಲಾಭವೂ ಇಲ್ಲ. ಡಿವೈಡ್ ಆಗ್ತಾರೆ. ಅದು BJP ಅವ್ರದ್ದು ನಂಜುಂಡಿ ಅವ್ರ ಅಂಗಡಿ ಅಂತ ಹೇಳ್ತಾರೆ ವಿನಃ ಕಾಂಗ್ರೆಸ್ ಅವ್ರದ್ದು ಅಂತಾರೆ, JDS ಅಂತಾರೆ. ನನ್ನ ವೃತ್ತಿಗೆ ಡ್ಯಾಮೇಜು ರಾಜಕೀಯ. ಅದನ್ನೆಲ್ಲ ಬಿಟ್ಟು ನಾನು ರಾಜಕೀಯ ಮಾಡೋದು ನಮ್ಮ ಸಮಾಜಕ್ಕೋಸ್ಕರ, ಹಿಂದುಳಿದ ವರ್ಗದಲ್ಲಿ. ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಅಲ್ಲಿದ್ದು ನಾನೇನಾದರೂ ಹಿಂದುಳಿದ ವರ್ಗದವ್ರ ಬಗ್ಗೆ ಮಾತಾಡಿದ್ರೆ ಇವ್ರಿಗೆ ಇನ್ನಷ್ಟು ಸಿಟ್ಟು ಬರ್ತದೆ. ಈಗಲೇ ಇವನು ಈ ಸಮಾಜನ ಇಟ್ಕೊಂಡು ಹಿಂಗೆ ಮಾಡಿದ್ರೆ ಇನ್ನಷ್ಟು ಹಿಂದುಳಿದ ವರ್ಗದವ್ರನ್ನ ಸೇರಿಸ್ಕೊಂಡ್ರೆ ಏನಾಗ್ಬೋದು ಅನ್ನೋ ದೃಷ್ಟಿಕೋನದಲ್ಲೇ ನನ್ನನ್ನು ಕಿತ್ತಾಕಿರೋದವರು. ಸಂತೋಷ. ಮುಂದಿನ ದಿನಗಳಲ್ಲಿ ನೀವು ನೋಡ್ತೀರಿ. ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ವಿಚಾರಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ದೀರಾ ನಂಜುಂಡಿಯವರೇ. ನೋಡೋಣ ಮುಂದಿನ ದಿನದಲ್ಲಿ ಏನಾಗ್ತದೆ ಅಂತೇಳಿ. ಕಾರ್ಯಕ್ರಮ ಬಂದಿರೋದಕ್ಕೆ ಧನ್ಯವಾದಗಳು. ನಮಸ್ಕಾರ ಸರ್. ವೀಕ್ಷಕರೇ, ಕಾರ್ಯಕ್ರಮವನ್ನು ನೋಡಿದ ತಮಗೂ ಧನ್ಯವಾದಗಳು.